ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಧರ್ಮಕ್ಷೇತ್ರಕ್ಕೆ ಹಾಗೂ ಅಖಿಲ ಧರ್ಮಸಭೆಗೆ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಜೀವನವನ್ನು ಸಾಗಿಸ್ತಾ ಇದ್ದಂತಹ ಒಂದು ಅಗಮ್ಯ ಚೇತನ ಅತಿ ವಂದನೀಯ ಸ್ವಾಮಿ ವಲೇರಿಯನ್ ಲೋಬೋ ಇವರು ದೈವಾಧೀನರಾಗಿದ್ದಾರೆ. ಸರಳ ಸಜ್ಜನಿಕೆಯ ಗುರುಗಳಾಗಿ ದೈವ ಭಕ್ತಿಯನ್ನು ತನ್ನ ಹೋದ ಎಲ್ಲ ಧರ್ಮ ಕೇಂದ್ರದಲ್ಲಿ ಪಸರಿಸಿದ ಹಿರಿಮೆ ಇವರದಾಗಿದೆ. ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಧರ್ಮ ಕೇಂದ್ರಗಳಲ್ಲಿ ಅದರ ಅಭಿವೃದ್ಧಿಗಾಗಿ ಪರಿಸರ ಪ್ರೇಮಿಯಾಗಿ ಅವರ ಸೇವೆ ಮರೆಯಲಾಗುವುದಿಲ್ಲ. ಪ್ರತಿಯೊಂದು ಧರ್ಮ ಕೇಂದ್ರದಲ್ಲೂ ಕೂಡ ಭಯಭಕ್ತಿಯಿಂದ ಬಲಿಪೂಜೆಯನ್ನು ಅರ್ಪಿಸಿ ಸಂಸ್ಕಾರವನ್ನು ವಿತರಿಸಿ ಅಲ್ಲಿನ ಭಕ್ತಾದಿಗಳಿಗೆ ವಿಶೇಷವಾಗಿ ಮಕ್ಕಳಿಗೆ ಶಿಸ್ತನ್ನು ಕಲಿಸಿ ಬಲಿಪೂಜೆಯಲ್ಲಿ ಭಕ್ತಿಯುತವಾಗಿ ಭಾಗವಹಿಸಲು ಪ್ರೇರಣೆ ನೀಡಿದಂಥ ಒಬ್ಬ ಪ್ರೇರಕ ಇವರಾಗಿದ್ದಾರೆ. ಇಂದು ಅವರ ಭೂಸ್ಥಾಪನೆಯ ದಿನ. ಅವರಿಗಾಗಿ ಅವರ ಆತ್ಮಶಾಂತಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ವಿಶೇಷವಾಗಿ ನೊಂದಂತಹ ಅವರ ಕುಟುಂಬಸ್ಥರಿಗಾಗಿ ನಾವು ಬೇಡಿಕೊಳ್ಳೋಣ. ದಯಾಮಯ ದೇವರು ಅವರಿಗೆ ಸಾಂತ್ವನವನ್ನು ನೀಡಲಿ. ಈ ನಷ್ಟವನ್ನು ಕಷ್ಟವನ್ನು ಭರಿಸುವಂತಹ ಶಕ್ತಿಯನ್ನು ಬಲವನ್ನು ನೀಡಲಿ ಎಂದು ಪ್ರಾರ್ಥಿಸುವಾಗ ಅವರನ್ನು ಕಳೆದುಕೊಂಡು ಅನಾಥವಾಗಿರುವ ನಮ್ಮ ಧರ್ಮಕ್ಷೇತ್ರದ ಎಲ್ಲ ಗುರುಗಳಿಗಾಗಿ, ಧರ್ಮಾಧ್ಯಕ್ಷರಿಗಾಗಿ, ನೊಂದಂಥ ಎಲ್ಲ ಅವರ ಭಕ್ತಾದಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎದ್ದು ನಿಂತು ನಾವು ಪ್ರವೇಶ ಗೀತೆಯೊಂದಿಗೆ ಬಲಿಪೂಜೆಯಲ್ಲಿ ಭಾಗವಹಿಸೋಣ.
ವಧುವರಿಯರೇ, ಕನ್ಯಾ ಭಗಿನಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ವಂದನೀಯ ಸ್ವಾಮಿ ವಲೇರಿಯನ್ ಲೋಕೋ ಅವರ ಕುಟುಂಬಸ್ಥರ, ಅದರಲ್ಲೂ ನಮ್ಮ ಮಧ್ಯೆ ಅವರ ತಂಗಿ ಸಿಸ್ಟರ್ ಜ್ಯೋತಿ ಅಲಿಯಾಸ್ ಮೇರಿ ಲೋಕೋ, ಗುಡ್ಶೆಪರ್ಡ್ ಕಾನ್ವೆಂಟಿನ ಸಿಸ್ಟರ್ಸ್ ಅವರು ಮತ್ತು ಇಬ್ಬರು ಗುರುಗಳು, ಒಬ್ಬರು ಅವರ ಅಕ್ಕ ಮಗ ಫಾದರ್ ಮೌರಿಸ್ ಡಿಸೋಜ ಕಾರಮಳೆ ಸಭೆಯವರು, ಹಾಗೂ ನಮ್ಮ ಧರ್ಮಕ್ಷೇತ್ರದವರೇ ಆದಂತಹ ವಂದನೀಯ ಸ್ವಾಮಿ ಸಿಲ್ವೆಸ್ಟರ್ ಮಿರಾಂಡ ಇವರ ತಾಯಿ ಮತ್ತು ಅವರ ತಂದೆ, ಅಕ್ಕ, ಅಣ್ಣಂದಿರು, ಅವರ ತಾಯಿಯ ಮಗ, ಅತ್ತೆಯ ಮಗ ವಂದನೀಯ ಸ್ವಾಮಿ ವಲೇರಿಯನ್ ಲೋಕೋ ಅವರು ಮತ್ತು ಇನ್ನು ಅನೇಕ ಮಂಗಳೂರಿನಿಂದ ಬಂದಿರುವಂಥ ನಮ್ಮ ದಿವಂಗತ ವಂದನೀಯ ಸ್ವಾಮಿ ವಲೇರಿಯನ್ ಲೋಕೋ ಅವರ ಕುಟುಂಬಸ್ಥರಿಗೆ ದಯಾಮಯ ದೇವರು ಬೇಕಾದ ಎಲ್ಲ ಶಕ್ತಿಯನ್ನು, ಈ ಸಾವನ್ನು ಸಹಿಸಿಕೊಳ್ಳುವ ಧೈರ್ಯವನ್ನು ನೀಡಲೆಂದು ಪ್ರಾರ್ಥಿಸೋಣ. ವಂದನೀಯ ಸ್ವಾಮಿ ವಲೇರಿಯನ್ ಇವರು ನಮ್ಮ ಧರ್ಮಕ್ಷೇತ್ರಕ್ಕೆ ಒಬ್ಬ ಒಳ್ಳೆಯ ಆಸ್ತಿಯಾಗಿದ್ದರು. 82 ವರ್ಷ ಅನೇಕ ಧರ್ಮ ಕೇಂದ್ರಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾತ್ರವಲ್ಲ, ಅವರು ಧರ್ಮೋಪದೇಶ, ಆರಾಧನೆ ವಿಧಿ ಮತ್ತು ಇನ್ನು ಅನೇಕ ಆಯೋಗಗಳ ಸಂಸ್ಥಾಪಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಆತ್ಮಕ್ಕೆ ದಯಾಮಯ ದೇವರು ಶಾಂತಿಯನ್ನು ದಯಪಾಲಿಸಲಿ ಮತ್ತು ಇವರು ಮಾಡಿರುವ ಸೇವೆಗಾಗಿ ಎಷ್ಟೋ ಜನರು ಈಗ ಮೋಕ್ಷದಲ್ಲಿದ್ದಾರೆ. ಅವರ ಸೇವೆಯಲ್ಲಿ ಧರ್ಮ ಕೇಂದ್ರಗಳಲ್ಲಿರುವಾಗ ಎಷ್ಟೋ ಜನರಿಗೆ ಅವರ ದೀಕ್ಷಾ ಸ್ನಾನವನ್ನು ಕೊಟ್ಟಿದ್ದಾರೆ ಮತ್ತು ಸಾವು ಸಂಸ್ಕಾರಗಳನ್ನು ನೆರವೇರಿಸಿದ್ದಾರೆ. ಇನ್ನು ಅನೇಕ ಸಂಸ್ಕಾರಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಬಲಿಪೂಜೆ ಅರ್ಪಿಸುವುದರಲ್ಲಿ, ಪಾಪ ವಿಜ್ಞಾಪನೆ ಆಲಿಸುವುದರಲ್ಲಿ ಅವರು ಧರ್ಮ ಕೇಂದ್ರಗಳಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನಾರೋಗ್ಯದಿಂದ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಶಾಂತಿಗಾಗಿ ನಾವು ಪ್ರಾರ್ಥಿಸುತ್ತಾ, ದಯಾಮಯ ದೇವರು ಅವರನ್ನು ತಮ್ಮ ಸ್ವರ್ಗದ ಸ್ಥಾನಕ್ಕೆ ಬೇಗ ಸೇರಿಸಿಕೊಳ್ಳಲಿ ಮತ್ತು ಅವರು ಜೀವಿಸುತ್ತಿದ್ದಾಗ ಅವರ ಪ್ರೀತಿ, ದೇವರ ಮೇಲೆ ಅವರ ಪ್ರೀತಿ ಮತ್ತು ದೇವರ ಪ್ರಜೆಗಳ ಮೇಲೆ ಅವರ ಪ್ರೀತಿ ಅಪಾರವಾಗಿತ್ತು. ಖಂಡಿತವಾಗಿ ಅವರು ಸ್ವರ್ಗದಲ್ಲಿ ದೇವರೊಡನೆ ಸಂತರೊಡನೆ ಇದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಅವರು ಮಾಡಿರುವ ಅಲ್ಪ ಸ್ವಲ್ಪ ಪಾಪಗಳನ್ನು, ತಪ್ಪುಗಳನ್ನು ದೇವರು ಕ್ಷಮಿಸಿ ಅವರ ಸ್ವರ್ಗ ಸ್ಥಾನಕ್ಕೆ ಸೇರಿಸಿಕೊಂಡು ನಿತ್ಯ ಕಾಲ ಅವರು ಆನಂದಿಸಲಿ. ದೇವರೊಡನೆ, ಸಕಲ ಸಂತರೊಡನೆ, ಅವರ ಕುಟುಂಬಸ್ಥರೊಡನೆ ಅವರ ಸ್ವರ್ಗ ಜೀವನ ಯಾವಾಗಲೂ ಸಂತೋಷವಾಗಿ ಆನಂದವಾಗಿರಲೆಂದು ನಾವು ಪ್ರಾರ್ಥಿಸುತ್ತಾ, ಈ ಬಲಿಪೂಜೆಯನ್ನು, ಅಂತ್ಯಕ್ರಿಯೆ ಬಲಿಪೂಜೆಯನ್ನು ಅರ್ಪಿಸುವಾಗ ಈ ಬಲಿಪೂಜೆಯನ್ನು ನಾವು ಯೋಗ್ಯವಾಗಿ ಒಪ್ಪಿಸಬೇಕಾದರೆ
ನಾವು ಕೂಡ ಅರಿತುಕೊಳ್ಳಬೇಕು. ಒಂದಲ್ಲ ಒಂದು ದಿನ ನಾನು ಕೂಡ ನಮ್ಮ ದಿವಂಗತ ಒಡೆಯನ್ ಲೋಗೋ ಅವರು ಹೇಗೆ ಸ್ವರ್ಗಸ್ಥರಾಗಿದ್ದಾರೋ ಅದೇ ರೀತಿ ನಾವು ಕೂಡ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಯಾರು ಶಾಶ್ವತವಾಗಿ ಜೀವಿಸುವುದಿಲ್ಲ, ಸಾವು ಖಚಿತ, ಖಂಡಿತ. ಇದಕ್ಕಾಗಿ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸುವಾಗ ಅವರ ಆತ್ಮವು ದೇವರ ಸನ್ನಿಧಿಯಲ್ಲಿ ಆನಂದಿಸಲೆಂದು ಮತ್ತು ನಾವು ಮಾಡಿರುವ ಪಾಪಗಳನ್ನು ಒಪ್ಪಿಕೊಂಡು ದೇವರಿಗೆ ಕ್ಷಮೆಯನ್ನು ಯಾಚಿಸೋಣ. ಅವರ ತಮ್ಮ ವಂದನೀಯ ಸ್ವಾಮಿ ಪ್ಯಾಟ್ರಿಕ್ ಲೋಗೋ ಅವರು ಕೂಡ ಕಾರ್ಮೆಲ್ ಸಭೆಗೆ ಸೇರಿದವರು. ಅವರ ಅನಾರೋಗ್ಯದಿಂದ ಅವರು ಇಲ್ಲಿಗೆ ಬರಲು ಸಾಧ್ಯವಾಗಿಲ್ಲ. ನಾನು ಅವರ ತಮ್ಮನನ್ನು ಪ್ಯಾಟ್ರಿಕ್ ಲೋಗೋ ವಂದನೀಯ ಸ್ವಾಮಿ ಪ್ಯಾಟ್ರಿಕ್ ಲೋಗೋ ಕಾರ್ಮೆಲೈಟ್ ಸಭೆಗೆ ಸೇರಿದವರು. ಅನೇಕ ಬಾರಿ ಅವರನ್ನು ಭೇಟಿಯಾಗಿದ್ದೇನೆ, ಮಾತಾಡಿಸಿದ್ದೇನೆ. ಅವರು ಕೂಡ ದಯಾಮಯ ದೇವರು ಈ ಸಾವನ್ನು ಒಪ್ಪಿಕೊಳ್ಳಲು ಬೇಕಾದ ಶಕ್ತಿಯನ್ನು ನೀಡಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ನಿಮ್ಮ ಸೇವಕರು ಯಾಜಕರು ಆದ ವಂದನೆಯ ಸ್ವಾಮಿ ಒಡೆಯನ್ ಲೋಗೋ ಅವರಿಗೆ ಇಹದಲ್ಲಿ ಯಾಜಕ ಪದವಿಯನ್ನು ಗೌರವಿಸಿದ್ದೀರಿ. ಈಗ ಅವರ ಆತ್ಮವು ಸ್ವರ್ಗೀಯ ಮಹಿಮ ನಿವಾಸದಲ್ಲಿ ನಿರಂತರವಾಗಿ ಆನಂದಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೆ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರನು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮಲ್ಲಿ ಯಾರೂ ತನಗಾಗಿಯೇ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದ್ದರೂ ಪ್ರಭುವಿಗಾಗಿಯೇ, ಸತ್ತರೂ ಅವರಿಗಾಗಿಯೇ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು. ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭುವಾಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತರಾದದ್ದು. ನಾವೆಲ್ಲರೂ ದೇವರ ಜ್ಞಾನಸ್ಥಾನದ ಮುಂದೆ ನಿಲ್ಲಬೇಕಲ್ಲವೇ? ಪವಿತ್ರ ಗ್ರಂಥದಲ್ಲಿ ಎಲ್ಲರೂ ನನಗೆ ಸಾಷ್ಟಾಂಗವೆರಗುವರು,
ಎಲ್ಲರೂ ನನ್ನನ್ನು ದೇವರೆಂದು ನಿವೇದಿಸುವರು. ಇದಕ್ಕೆ ಜೀವ ಸ್ವರೂಪನಾದ ನಾನೇ ಸಾಕ್ಷಿ ಎಂದು ಸರ್ವೇಶ್ವರ ಸ್ವಾಮಿ ಹೇಳಿದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರಿಗೆ ಲೆಕ್ಕವನ್ನು ಒಪ್ಪಿಸಲೇಬೇಕು. ಪ್ರಭುವಿನ ವಾಕ್ಯ. ನನಗೆ ಬೆಳಕು, ನನಗೆ
ಕಳುಹಿಸುತ್ತಾ ಶಿಷ್ಯರಿಗೆ ಹೀಗೆಂದರು, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹಾಗಿಲ್ಲದ ಪಕ್ಷದಲ್ಲಿ ನಾನು ನಿಮಗೆ ಮುಂಚಿತವಾಗಿಯೇ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವೊಂದನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ಏಕೆಂದರೆ ನಾನಿರುವೆಡೆಯಲ್ಲಿಯೇ ನೀವು ಸಹ ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭು, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು. ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವಾದರೂ ನಮಗೆ ಹೇಗೆ ತಾನೇ ತಿಳಿದಿತು ಎಂದು ಕೇಳಿದರು. ಅದಕ್ಕೆ ಯೇಸು, ಪ್ರಭು, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದರು ಯೇಸು ಪ್ರಭು. ಪ್ರಭುವಿನ ಶುಭ ಸಂದೇಶ. ಓ ಯಾಜಕ, ನೀನು ಕ್ರಿಸ್ತ ಸೈನಿಕ ಹಾಗೂ ನೀನು ಸೇವಕ. ಮಾಡುವಾಗ ದಿನನಿತ್ಯದ ಕಾಯಕ, ಕ್ರಿಸ್ತರಾಗಲಿ ನಿನ್ನ ಪ್ರೇರಕ. ನಡೆಯಲಿದು ನಿನ್ನ ಜೀವನದ ಕಡೆಯ ತನಕ, ಆಗ ನಿನ್ನ ಬಾಳು ಸಾರ್ಥಕ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯ ಧರ್ಮಾಧ್ಯಕ್ಷರೇ, ಗುರುವರಿಯರೇ, ವಿಶೇಷವಾಗಿ ದಿವಂಗತ ವಲೇರಿಯನ್ ಲೋಬೋ ಇವರ ಆಪ್ತ ಕುಟುಂಬ ವರ್ಗದವರೇ, ಪ್ರೀತಿಯ ದೈವ ಪ್ರಜೆಗಳೇ, ಈ ಸಾಲುಗಳು ಸ್ವಾಮಿ ವಲೇರಿಯನ್ ಜೀವನದಲ್ಲಿ ಸಾಕ್ಷಾತ್ತಾಗಿ ನೆರವೇರಿದಂತಹ ಮಾತುಗಳಿವೆ. ಇವೆಲ್ಲವನ್ನ ನಾವು ಅವರಲ್ಲಿ ನೋಡಿದ್ದೇವೆ. ಈ ಮಾತುಗಳ ಅರ್ಥವನ್ನ, ಈ ಮಾತುಗಳ ಜೀವನವನ್ನ ನಾವು ಅವರ ಜೀವನದಲ್ಲಿ ಕಂಡಿದ್ದೇವೆ. ಓ ಯಾಜಕ, ಆತ ನಿಜವಾಗಿಯೂ ಕ್ರಿಸ್ತ ಸೈನಿಕ, ಯಾವಾಗಲೂ ಸೇವಕನಾಗಿಯೇ ಜೀವಿಸಿದರು. ದಿನನಿತ್ಯ ತನ್ನ ಕಾಯಕವನ್ನು ಮಾಡುವಾಗ ಕ್ರಿಸ್ತನನ್ನ ಮರೆಯದೆ ಆತನೇ ನನ್ನ ಜೀವನದ ಪ್ರೇರಕ ಎಂದು ಬಲವಾಗಿ ನಂಬಿದ್ದಂತಹ ಜೀವ. ಇದನ್ನ ಜೀವನದ ಕಡೆಯ ತನಕ ಅವರು ಚಾಚೂ ತಪ್ಪದೆ ಪಾಲಿಸಿದರು, ಆಲಂಘಿಸಿದರು. ಹಾಗಾಗಿ ಇವತ್ತು ನಾವು ಹೇಳುತ್ತೇವೆ, ಈ ಯಾಜಕನ, ನಮ್ಮ ಧರ್ಮಕ್ಷೇತ್ರದ ಈ ಹಿರಿಯ ಚೇತನದ ಬಾಳು ಸಾರ್ಥಕ ಎಂಬುದಾಗಿ. ದೇವರೇ ನಮಗೆ 82 ವರ್ಷಗಳ ಹಿಂದೆ ಇವರನ್ನ ನಮ್ಮ ಧರ್ಮಕ್ಷೇತ್ರಕ್ಕೆ ದಯಪಾಲಿಸಿದರು. ನಮ್ಮ ಧರ್ಮಕ್ಷೇತ್ರ ಮತ್ತು ವಿಶೇಷವಾಗಿ ಸೇವೆ ಸಲ್ಲಿಸಿದ ಧರ್ಮ ಕೇಂದ್ರಗಳು ಅಪಾರವಾದ, ಅತಿ ಶ್ರೀಮಂತಿಕೆಯುಳ್ಳ ಸೇವೆಯನ್ನ ಇವರಿಂದ ಪಡೆದುಕೊಂಡಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರಿಯರೇ, ಧರ್ಮ ಕೇಂದ್ರದ ಗುರು ಜಾನ್ ಒಬ್ಬ ಬದ್ಧತೆಯುಳ್ಳ ಗುರುವಾಗಿದ್ದರು. ದೇವರು ಧರ್ಮಾಧ್ಯಕ್ಷರು ತನಗೆ ನೀಡಿದಂತಹ ಧರ್ಮ ಕೇಂದ್ರದ ಹಾಗೂ ಅಲ್ಲಿಯ ಭಕ್ತ ಜನರ ಸೇವೆಯನ್ನ ಮತ್ತು ಅಲ್ಲಿನ ಆಧ್ಯಾತ್ಮಿಕ, ಧಾರ್ಮಿಕ, ಪಾಲನ, ಸಾಂಸ್ಕಾರಿಕ ಸೇವೆಯನ್ನ ಬಹಳ ಅಚ್ಚುಕಟ್ಟಾಗಿ, ಬಹಳ ಶಿಸ್ತುಬದ್ಧವಾಗಿ, ವ್ಯವಸ್ಥಿತವಾಗಿ ಮಾಡುತ್ತಾ ಇದ್ದರು. ಒಂದು ದಿವಸ ಜಾನ್ ಗುರುಗಳು ಸಾವಿನ ಹಾಸಿಗೆಯ ಮೇಲಿದ್ದ ತನ್ನ ಧರ್ಮ ಕೇಂದ್ರದ ಭಕ್ತರೊಬ್ಬನನ್ನ ಸಂಧಿಸಿ ಅವನಿಗೆ ಪರಮ ಪ್ರಸಾದವನ್ನ ಕೊಟ್ಟು ಪ್ರಾರ್ಥಿಸುತ್ತಾರೆ. ಹೊರಡಬೇಕು. ಆ ಭಕ್ತ ಹಾಸಿಗೆ ಮೇಲಿದ್ದಂತ ಭಕ್ತ ಕೇಳುತ್ತಾನೆ ಫಾದರ್ ಜಾನ್ ಅವರಿಗೆ, ಫಾದರ್ ಅವರ ಕೈಯನ್ನ ಹಿಡಿದು, ಫಾದರ್, ನಿಮಗೆ ಸಾವೆಂದರೆ ಭಯ ಇಲ್ಲವೇ ಎಂಬುದಾಗಿ. ಫಾದರ್, ನಿಮಗೆ ಸಾವೆಂದರೆ ಭಯ
ಇಲ್ಲವೇ ಎಂಬುದಾಗಿ. ಫಾದರ್ ಜಾನ್ ಈ ಕಿರುನಗೆಯನ್ನ ಬೀರಿ ಈ ಮಾತುಗಳನ್ನ ಹೇಳ್ತಾರೆ. ನನಗೆ ಸಾವಿನ ಬಗ್ಗೆ ಭಯವಿಲ್ಲ, ಕಾರಣ ನನ್ನ ಧರ್ಮ ಕೇಂದ್ರದ ಜನರ ಭಕ್ತ ವಿಶ್ವಾಸಿಗಳ ಮೊಗದಲ್ಲಿ ದೇವರ ಮುಖವನ್ನು ನಾನು ಕಂಡಿದ್ದೇನೆ. I have seen the face of God in the faces of my parishioners. I have seen the faces of God in the faces of my parishioners. ನನ್ನ ಧರ್ಮ ಕೇಂದ್ರದ ಜನರ ಮೊಗದಲ್ಲಿ ನಾನು ಆ ದೇವರ ಮುಖವನ್ನ ಕಂಡಿದ್ದೇನೆ. ಜಾನ್ ಮುಂದುವರಿಸುತ್ತಾ ಎರಡನೇ ಅಂಶವನ್ನು ಹೇಳ್ತಾರೆ. ನನ್ನ ಧರ್ಮ ಕೇಂದ್ರದ ಮಕ್ಕಳ ಕಣ್ಣಿನಲ್ಲಿ ದೇವರ ಪ್ರೀತಿಯನ್ನ ನೋಡಿದ್ದೇನೆ. I have seen the love of God in the eyes of the children of my parish. ಮೂರನೆಯದಾಗಿ ಫಾದರ್ ಜಾನ್ ಹೇಳ್ತಾರೆ, ನನ್ನ ಧರ್ಮ ಕೇಂದ್ರದ ರೋಗಿಗಳ ಹೃದಯದಲ್ಲಿ ದೇವರ ವಿಶ್ವಾಸವನ್ನ ಕಂಡಿದ್ದೇನೆ. I have seen the faith of God in the hearts of the sick ಎಂಬುದಾಗಿ. ಕೊನೆಯದಾಗಿ ಮತ್ತು ನಾಲ್ಕನೆಯದಾಗಿ ಫಾದರ್ ಜಾನ್ ಹೇಳ್ತಾರೆ, ನನ್ನ ಧರ್ಮ ಕೇಂದ್ರದ ದುಃಖಿತರ ಕಣ್ಣೀರಿನಲ್ಲಿ ದೇವರ ಭರವಸೆಯನ್ನ ನಾನು ನೋಡಿದ್ದೇನೆ ಹಾಗೂ ಅನುಭವಿಸಿದ್ದೇನೆ ಎಂಬುದಾಗಿ. I have seen the hope of God in the tears of the sorrowful of my parishioners ಎಂಬುದಾಗಿ. ಆತ್ಮೀಯರೇ, ಫಾದರ್ ಜಾನ್ ಇವರ ಪಾಲನಾ ಅನುಭವದ ಮಾತುಗಳು ಫಾದರ್ ವಲೇರಿಯನ್ ಇವರಿಗೆ ಬಹಳ ಹತ್ತಿರವಾಗಿ ಇವು ಇರುತ್ತವೆ. ಕಾರಣ ಫಾದರ್ ವಲೇರಿಯನ್ ತಮ್ಮ ಪಾಲನಾ ಸೇವಾ ಕಾರ್ಯದಲ್ಲಿ ಈ ಕಾರ್ಯಗಳನ್ನ ಚಾಚೂ ತಪ್ಪದೆ ಮಾಡಿದರು ಎಂದು ಹೇಳಿದರೆ, ಅನುಭವಿಸಿದರು ಎಂದು ಹೇಳಿದರೆ ಯಾವ ತಪ್ಪಾಗುವುದಿಲ್ಲ. ಇವತ್ತು ಫಾದರ್ ಜಾನ್ ಅವರ ಮಾತುಗಳಲ್ಲಿ I have seen the face of God in the face of my people. ದೇವರ ಮುಖವನ್ನ ನನ್ನ ಧರ್ಮ ಕೇಂದ್ರದ ಜನರಲ್ಲಿ ನಾನು ಕಂಡಿದ್ದೇನೆ. ಆ ದೇವರ ಮುಖವನ್ನ ಇನ್ನೂ ಹತ್ತಿರವಾಗಿ ಆ ಮುಖದರ್ಶನವನ್ನ ಸಂಪೂರ್ಣ ಮಹಿಮೆಯಲ್ಲಿ ಕಾಣಲು ಫಾದರ್ ವಲೇರಿಯನ್ ತಂದೆಯ ಬಳಿಗೆ ತೆರಳಿದ್ದಾರೆ. ಅವರಿಗೆ ಗೌರವಪೂರ್ವಕ ನಮನವನ್ನ, ಗೌರವಪೂರ್ವಕ ಈ ಭಕ್ತಿಪೂರ್ವಕ ಭಾವಪೂರ್ವಕ ಬೀಳ್ಕೊಡುಗೆಯನ್ನ ಕೊಡಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಹಾಗಾಗಿಯೇ ಕೀರ್ತನೆ 42:1 ಹೇಳುತ್ತೆ, ಜೀವಂತ ದೇವರಿಗಾಗಿ ತಾನಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂದು ಆ ದೇವನ ಮುಖದರ್ಶನ. ಜೀವಂತ ದೇವರಿಗಾಗಿ ದಾನಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂದು ಆ ದೇವನ ಮುಖದರ್ಶನ. ಆ ದೇವರ ಮುಖದರ್ಶನವನ್ನ ಮತ್ತು ಆ ಪ್ರಭುವನ್ನ ಮುಖಾಮುಖಿಯಾಗಿ ಭೇಟಿ ಮಾಡಲು ಪ್ರಭು ಇವರನ್ನ ತನ್ನ ನಿವಾಸಕ್ಕೆ ಕರೆದಿದ್ದಾರೆ ಎಂಬುದನ್ನ ಇಂದಿನ ಶುಭ ಸಂದೇಶ ನಮಗೆ ಹೇಳುತ್ತಾ ಇದೆ. ಪ್ರಿಯರೇ, ಫಾದರ್ ವಲ್ಲಿ, ವಿ ಸೆಲೆಬ್ರೇಟ್ ಯುವರ್ ಲೈಫ್, ಯುವರ್ ಲೆಗಸಿ. ನಿಮ್ಮ ಆಳವಾದ ದೀನತೆ, ನಿಮ್ಮ ಸರಳತೆ, ನಿಮ್ಮ ನಮ್ರತೆ, ನಿಮ್ಮ ವಿನಯತೆ, ನಿಮ್ಮ ಆಳವಾದ ವಿಶ್ವಾಸ, ನಿಮ್ಮ ನಿಸ್ವಾರ್ಥ ಸೇವೆ, ಸಮರ್ಪಣಾ ಭಾವ ಮತ್ತು ಬದ್ಧತೆ, ಕ್ರಿಸ್ತ ಕಿಂಕರನಾಗಿ, ಕ್ರಿಸ್ತ ಯೇಸುವಿನ ಕಟ್ಟಾಳುವಾಗಿ ಬಹಳ ನಿಶಬ್ದವಾಗಿ ತಮ್ಮ ಸೇವೆಯನ್ನ ನೀವು ನೀಡಿದ್ದೀರಾ. He was a silent worker in the vineyard of the Lord, a silent and humble servant in the vineyard of the Lord. ಯಾವುದೇ ಪ್ರಚಾರವನ್ನ ಬಯಸದೆ ಬಹಳ ನಿಶಬ್ದವಾಗಿ ದೇವರು ಅವರಿಗೆ ನೀಡಿದಂತಹ ಮಂದೆಯ ಸೇವಾ ಪಾಲನಾ ಜವಾಬ್ದಾರಿಗಳನ್ನ ಚಾಚೂ ತಪ್ಪದೆ ಬಹಳ ನಿಷ್ಠೂರವಾಗಿ ಮತ್ತು ಬಹಳ ನಿಷ್ಕಲ್ಮಶವಾಗಿ ಮಾಡಿದ್ದಾರೆ ಫಾದರ್ ವಲ್ಲಿ. ನಮ್ಮ ವಿಶೇಷವಾಗಿ ಹಳ್ಳಿಯ ಧರ್ಮ ಕೇಂದ್ರಗಳ ಜನರ ವಿಶ್ವಾಸವನ್ನ ಕಟ್ಟಿ ಬೆಳೆಸುವುದರಲ್ಲಿ, ಸಮುದಾಯಗಳನ್ನ, ಗ್ರಾಮೀಣ ಸಮುದಾಯಗಳನ್ನ ಸಬಲಗೊಳಿಸಿ ಧರ್ಮ ಕ್ಷೇತ್ರದ ಕಟ್ಟುವಿಕೆಗೆ ತಮ್ಮ ಅಪಾರ ಕೊಡುಗೆಯನ್ನ, ತಮ್ಮ ಅಪಾರ ಕಾಣಿಕೆಯನ್ನ, ಉಡುಗೊರೆಯನ್ನ ನೀಡಿದ್ದಾರೆ ಫಾದರ್ ವಲ್ಲಿ. He has been a great instrument in building up of the diocese of Chikamagaluru. We salute you, Father Valli.
ದೇಶ ಸೇವೆ, ಈಶ ಸೇವೆ, ಜೊತೆಗೆ ದೇವರ ಸೇವೆ, ಜೊತೆಗೆ ಭೂಮಿಯ ಸೇವೆಯನ್ನ ಬಹಳ ಪ್ರೀತಿಯಾಗಿ ಮಾಡಿದ್ದಾರೆ. ಫಾದರ್ ವಲ್ಲಿ ಬಹಳ ನಿಷ್ಠಾವಂತ ಪ್ರಾಮಾಣಿಕ ಕ್ರಿಸ್ತ ಸೇವಕನಾಗಿ ಕಾರ್ಯನಿರ್ವಹಿಸಿ ಅವರೊಬ್ಬ ಕಾಯಕ ಯೋಗಿ ಎಂದು ಹೇಳಿದರೆ ತಪ್ಪಾಗಲಾರದು. ಹತ್ತಿರವಾಗಿ ಇವರನ್ನ ಬಲ್ಲಂತಹ ಗುರುವರಿಯರು ಈ ಮಾತನ್ನ ಒಪ್ಪುತ್ತಾರೆ. ದಾನಿಯೇಲ್ ಪ್ರವಾದಿ ಅಧ್ಯಾಯ 12:3 ಹೇಳುತ್ತೆ, ಸರ್ವೇಶ್ವರನೇ ನಮ್ಮ ಸದ್ಧರ್ಮ. ಕಳೆದ ಭಾನುವಾರ ಯೆರೆಮೀಯ ಪ್ರವಾದಿಯ ಮಾತುಗಳನ್ನು ಕೂಡ ನಾವು ಇದನ್ನು ಆಲಿಸಿದ್ದೇವೆ. ಸರ್ವೇಶ್ವರನೇ ನಮ್ಮ ಸದ್ಧರ್ಮ, ಹಾಗಾಗಿ ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಯುಗಾಂತರಕ್ಕೂ ನಕ್ಷತ್ರಗಳಂತೆ ಹೊಳೆಯುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಸರ್ವೇಶ್ವರನೇ ನಮ್ಮ ಸದ್ಧರ್ಮ, ಹಾಗಾಗಿ ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಯುಗಾಂತರಕ್ಕೂ ನಕ್ಷತ್ರಗಳಂತೆ ಹೊಳೆಯುವರು. ಇಲ್ಲಿ ಕೆಲವರು ನಮ್ಮೆಲ್ಲ ಶೆಟ್ಟಹಳ್ಳಿ, ದಾಸಾಪುರ, ಕಾಡಿನಹಳ್ಳಿ ಅವರೆಲ್ಲೆಲ್ಲಿ ಸೇವೆ ಸಲ್ಲಿಸುವ ವ್ಯಕ್ತಿಗಳನ್ನ ನಾನು ನೋಡಿದೆ. ಈ ಮಾತುಗಳನ್ನು ಅವರು ಖಂಡಿತವಾಗಿಯೂ ಒಪ್ತಾರೆ. ಕ್ರಿಸ್ತನ ಕಿಂಕರನಾಗಿ ಫಾದರ್ ವಲ್ಲಿ ತನಗೆ ವಹಿಸಿದಂತಹ ಮಂದೆಯನ್ನ, ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಯುಗಾಂತರಕ್ಕೂ ನಕ್ಷತ್ರದಂತೆ ಹೊಳೆಯುತ್ತಾರೆ. 2 ಕೊರಿಂಥ ಅಧ್ಯಾಯ 5:1, ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತವಾದದ್ದಲ್ಲ, ದೇವರಿಂದಲೇ ನಿರ್ಮಿತವಾದದ್ದು. ದೇವರಿಂದ ನಿರ್ಮಿಸಲ್ಪಟ್ಟ ಈ ನಿವಾಸಕ್ಕೆ ಯೇಸು ಪ್ರಭು ಇವರನ್ನ ಕರೆದಿದ್ದಾರೆ. ಹಾಗಾಗಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಾನು ತಂದೆಯ ಬಳಿಗೆ ಹೋಗ್ತೇನೆ, ನಿಮಗೋಸ್ಕರ ಅಲ್ಲಿ ಕೊಠಡಿಯನ್ನ, ಕೋಣೆಯನ್ನ, ನಿವಾಸವನ್ನ ಸಿದ್ಧ ಮಾಡ್ತೇನೆ. ಕಾರಣ ನಾನಿರುವಲ್ಲಿಯೇ ನನ್ನ ಸೇವಕನು ಇರಬೇಕು, ನನ್ನ ಪಿತನಿಂದ ಆದ ಸನ್ಮಾನವನ್ನ ಹೊಂದಬೇಕು ಎಂಬ ಪ್ರಭುವಿನ ಮಾತುಗಳಂತೆ ಫಾದರ್ ವಲ್ಲಿ ಪ್ರಭುವಿನ ಕರೆಗೆ ಹೋಗೊಟ್ಟು ಅವರ ಸ್ವರ್ಗ ಸನ್ನಿಧಾನಕ್ಕೆ, ಅವರ ನಿವಾಸಕ್ಕೆ ತೆರಳಿದ್ದಾರೆ. ನಾವೆಲ್ಲರೂ ಕೂಡ ಅವರನ್ನ ಹಿಂಬಾಲಿಸಲೇಬೇಕು. ದೇವರು ನಮಗೆ ನೀಡಿರುವ ಈ ಯಾಚಕ ಜೀವನದ ಸಾರ್ಥಕತೆಯನ್ನ ನಮ್ಮ ಧರ್ಮ ಕೇಂದ್ರದ ಜನರು ಆಳವಾಗಿ ಅನುಭವಿಸುವಂತಾಗಲಿ. ಸ್ವರ್ಗ ದೂತ ಗಣಗಳು ಫಾದರ್ ವಲ್ಲಿ ಇವರನ್ನ ಸ್ವಾಗತಿಸಲಿ. ನಮ್ಮ ಧರ್ಮಕ್ಷೇತ್ರದ ಪಾಲಕ ಸಂತ ಜೋಸೇಫರ ಭಿನ್ನಹ ಪ್ರಾರ್ಥನೆ, ಮಾತೆ ಮರಿಯಮ್ಮನವರ ಒಲವಿನ ಒತ್ತಾಸೆ ನಮ್ಮ ಈ ಯಾಚಕರಿಗೆ ಯಥೇಚ್ಛವಾಗಿ ನಮ್ಮೆಲ್ಲರ ಪ್ರಾರ್ಥನೆ, ಸಂತ ಭಕ್ತರ ಭಿನ್ನಗಳ ಮೂಲಕ ಇವರಿಗೆ ಯಥೇಚ್ಛವಾಗಿ ಲಭಿಸಲಿ. ಇವರ ಆದರ್ಶ ಜೀವನ ನಮಗೆಲ್ಲರಿಗೆ ಪ್ರೇರಣೆಯಾಗಲಿ. ನಾವು ಇವರಿಗೋಸ್ಕರ ಈ ದಿವಸ ಪ್ರಾರ್ಥಿಸುವಾಗ ಸ್ವರ್ಗದಲ್ಲಿ ಇವರಿದ್ದು ನಮ್ಮ ಅನುದಿನದ ಯಾಚಕ ಯಾತ್ರೆಗೆ ಬೇಕಾಗಿರುವಂತಹ ಎಲ್ಲ ಆಧ್ಯಾತ್ಮಿಕ ಸ್ವರ್ಗೀಯ ಶಕ್ತಿಯನ್ನ, ಕೃಪೆಯನ್ನ, ಆಶೀರ್ವಾದವನ್ನ ಗುರುಗಳು ನಮಗಾಗಿ ಬೇಡಿ ತರಲಿ. ಓ ಯಾಚಕ ಫಾದರ್ ವಲ್ಲಿ, ನೀವು ಕ್ರಿಸ್ತ ಸೈನಿಕ, ನೀವು ನಿಜವಾಗಿಯೂ ಅವರ ಸೇವಕ. ಅನುದಿನವೂ ಮಾಡುತ್ತೀರಿ ನಿಮ್ಮ ದಿನನಿತ್ಯದ ಕಾಯಕ. ಸದಾ ಕ್ರಿಸ್ತರೇ ನಿಮಗೆ ಪ್ರೇರಕರಾಗಿದ್ದರು. ಜೀವನದ ಕಡೆಯ ತನಕ ಇದನ್ನು ನೀವು ಚಾಚೂ ತಪ್ಪದೆ ಪಾಲಿಸಿದ್ದೀರಿ. ಈ ನಿಮ್ಮ ಸಾರ್ಥಕ ಬಾಳು ಸಕಲ ದೈವ ಪ್ರಜೆಗೆ ಆಶಾಕಿರಣವಾಗಲಿ. ಪ್ರಭು ಯೇಸು ನಿಮ್ಮನ್ನ ಕರೆದಂತ ಪ್ರಭು ಯೇಸು ನಿಮಗೆ ಅಪಾರ ಸ್ವರ್ಗೀಯ ಸಂಭಾವನೆಯನ್ನ ದಯಪಾಲಿಸಲಿ ಎಂಬುದೇ ನಮ್ಮ ಅಂತರಾಳದ ಆರೈಕೆ ಮತ್ತು ಪ್ರಾರ್ಥನೆ. ಸ್ವರ್ಗವನ್ನು
ಜೀವಂತರ ಹಾಗೂ ಮೃತರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವಾಗ ತಮ್ಮ ಪುತ್ರ ಕ್ರಿಸ್ತರನ್ನು ಮೃತರ ಮಧ್ಯದಿಂದ ಪುನರುತ್ಥಾನಗೊಳಿಸಿದ ಸರ್ವಶಕ್ತ ದೇವರನ್ನು ನಾವೀಗ ವಿಶ್ವಾಸದಿಂದ ವಿನಂತಿಸೋಣ. ದೇವರು ಕ್ರೈಸ್ತ ಭಕ್ತರನ್ನು ವಿಶ್ವಾಸದಲ್ಲೂ ಐಕ್ಯತೆಯಲ್ಲೂ ಸ್ಥಿರಗೊಳಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಯುದ್ಧದ ಎಲ್ಲ ಕೇಡುಗಳಿಂದ ಇಡೀ ವಿಶ್ವವನ್ನ ದೇವರು ಪಾರು ಮಾಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಉದ್ಯೋಗ, ಆಹಾರ ಅಥವಾ ವಸತಿ ರಹಿತ ನಮ್ಮ ಸಹೋದರ ಸಹೋದರಿಯರಿಗಾಗಿ ಅತಿವೃಷ್ಟಿ ಅನಾವೃಷ್ಟಿ ಹಾಗೂ ಅಪಾರ ವಿಪರೀತ ಮಳೆಯಿಂದ ಕಷ್ಟಪಡುವವರಿಗಾಗಿ ದೇವರು ತಾವೇ ತಂದೆ ಎಂಬುದನ್ನು ತೋರಲು ಚಿತ್ತರಾಗುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಇನ್ನೊಮ್ಮೆ ದೀಕ್ಷಾ ಸ್ನಾನದ ಮೂಲಕ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿದ ಅವರ ದಿವಂಗತ ಸೇವಕ ಯಾಜಕ ಫಾದರ್ ವಲೇರಿಯನ್ ಲೋಬೋ ಅವರನ್ನು ಸಂತರ ಸಮೂಹಕ್ಕೆ ನಿರಂತರ ಸೇರಿಸಲು ಚಿತ್ತರಾಗಬೇಕೆಂದು ಪ್ರಭುವನ್ನು ಪ್ರಾರ್ಥಿಸೋಣ. ನಿತ್ಯ ಜೀವದ ರೊಟ್ಟಿಯಾದ ಕ್ರಿಸ್ತರ ಶರೀರದಿಂದ ಪೋಷಿತರಾದ ನಮ್ಮ ಯಾಜಕ ವಲೇರಿಯನ್ ಲೋಬೋ ಅವರನ್ನು ಅಂತಿಮ ದಿನದಂದು ಪುನರುತ್ಥಾನಗೊಳಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಯಾಜಕರ ಬಂಧು ಮಿತ್ರರ ವಿದೇಶಿಗಳ ಆತ್ಮಗಳಿಗೆ ತಮ್ಮ ಪರಿಶ್ರಮದ ಸಂಭಾವನೆಯನ್ನು ದಯಪಾಲಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಿಮಗೆ ಮೊರೆ ಹಿಡಿದಿರುವ ಪ್ರಾರ್ಥನೆಯು ನಿಮ್ಮ ಸೇವಕ 1ನೇ ಸ್ವಾಮಿ ವಲೇರಿಯನ್ ಲೋಬೋ ಅವರಿಗೆ ಉಪಯುಕ್ತವಾಗಲಿ. ಅವರ ಸಕಲ ಪಾಪಗಳಿಂದ ಅವರನ್ನು ಮುಕ್ತಗೊಳಿಸಿ ಹಾಗೂ ನಿಮ್ಮ ರಕ್ಷಣೆಯಲ್ಲಿ ಅವರು ಪಾಲುಗಾರರಾಗುವಂತೆ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತನ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತೇವೆ. Sarva
ರಹಸ್ಯಗಳ ಮೂಲಕ ನಿಮ್ಮ ಸೇವಕರು ಯಾಜಕರು ಆದ ವಂದನೆ ಸ್ವಾಮಿ ಒಡೆಯರು ಇಹದಲ್ಲಿ ತಾವು ನಿಷ್ಠಾವಂತರಾಗಿ ಸೇವೆ ಕೈಗೊಂಡನ್ನು ನಿರಂತರವೂ ಪ್ರತ್ಯಕ್ಷವಾಗಿ ದರ್ಶಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ದೇವರೇ ಲೋಕದ ರಕ್ಷಣೆಯೂ ಮಾನವರುಳ್ಳ ಜೀವವೂ ಪ್ರಜರ ಪುನರುತ್ಥಾನವೂ ಆಗಿದ್ದಾರೆ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾರೆ, ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾರೆ. ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತ ಆನಂದದಿಂದ ಘೋಷಿಸುತ್ತೀರಿ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ.
ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರು ನೀವು, ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿಗಳು ನೀವು, ಸಕಲ ಯಾಜಕರು ನೀವು ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿ. ಪ್ರಭು, ಇಂದು ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಯಾಜಕ ವಲೇರಿಯನ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದವರು ಅವರ ಪುನರುತ್ಥಾನದಲ್ಲಿ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರು ನಿಮ್ಮ ದಯೆಲ್ಲರನ್ನು ಸ್ಮರಿಸಿಕೊಳ್ಳಿ. ಅವರು ನಿಮ್ಮ ಸಮ್ಮುಖದ ಕೃಪೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಹರಿಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಜನರಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿ ಯುಗಾಂತಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ Amen.
ಸೇವಕರು ಯಾಜಕರಾದ ವಂದನೀಯ ಸ್ವಾಮಿ ಬರೆಯುವವರಿಗಾಗಿ ನಿಮ್ಮ ಕರುಣೆಯನ್ನು ಯಾಚಿಸುತ್ತೇವೆ. ಇಹದಲ್ಲಿ ನಿಮ್ಮ ರಹಸ್ಯಗಳ ಕಾರ್ಯನಿರ್ವಾಹಕರಾಗಿ ಅವರನ್ನು ನೇಮಿಸಿದ್ದೀರಿ. ಅಂತೆಯೇ ಸ್ವರ್ಗದಲ್ಲಿ ಅನಾವರಣಗೊಂಡ ಅವುಗಳ ಸತ್ಯ ಹಾಗೂ ವಾಸ್ತವದಿಂದ ಇವರು ಪೋಷಿತರಾಗುವಂತೆ ಮಾಡಿದೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಅಗರುವಿಕೆಯಿಂದ ತುಂಬಲಾರದ ನೋವು, ತನ್ನ ನೋವಿನ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ನಮ್ಮ ಮಾಜಿ ಗುರುಶ್ರೇಷ್ಠರಾದ ಜಾನ್ ಡಿಸೋಜ ಅವರು ಮುಂದೆ ಬರುವಂತೆ ವಿನಂತಿಸಿದ್ದೇನೆ. ಪೂಜ್ಯ ಧರ್ಮಾಧ್ಯಕ್ಷರೇ, ಹಿರಿಯ ಮತ್ತು ಕಿರಿಯ ಯಾಜಕರೇ, ಸಹೋದರ ಸಹೋದರಿಯರೇ, ಫಾದರ್ ವಲೇರಿಯನ್ ಲೋಬೋ ಇವರ ನೆಂಟರಿಷ್ಟರೇ, ಅತಿಥಿ ಅಭ್ಯಾಗತರೇ, ಈ ಸಂದರ್ಭದಲ್ಲಿ ನಮ್ಮ ಧರ್ಮಕ್ಷೇತ್ರದ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ನಾನು 2 ಮಾತುಗಳನ್ನು ಹೇಳುತ್ತಾ ಇದ್ದೇನೆ. ಕಳೆದ 4 ವರ್ಷಗಳಿಂದ ಫಾದರ್ ವಲೇರಿಯನ್ ಲೋಬೋ ಅವರನ್ನು ಅತಿ ನಿಕಟವಾಗಿ ಒಂದೇ ಸಮುದಾಯವಾಗಿ ಅವರೊಂದಿಗೆ ಜೀವನವನ್ನು ಸಾಗಿಸಿದ ನಿವೃತ್ತ ಗುರುಗಳಲ್ಲಿ ನಾನು ಒಬ್ಬನಾಗಿದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬರುವುದು ಏನು ಅಂದರೆ, ಕೀರ್ತನೆ 131 ವಚನ 2. ಆ ವಚನದಲ್ಲಿ ಕೀರ್ತನಾಕಾರ ಹೇಳುತ್ತಾನೆ, ನನ್ನ ಆತ್ಮ ಸಮಾಧಾನದಿಂದಿದೆ, ತಾಯಿಯ ಮಡಿಲಿನಲ್ಲಿ ಮೌನವಾಗಿರುವ ಮಗುವಿನಂತಿದೆ, ನಾನು ನೆಮ್ಮದಿಯಿಂದ ಇದ್ದೇನೆ. ಈ ಒಂದು ಚಿತ್ರಣವನ್ನ ನಾವು ನಮ್ಮ ಗುರುಗಳನ್ನ ಈಗ ಕಂಡಾಗ ನಮಗೆ ಮನವರಿಕೆಯಾಗುತ್ತದೆ. ತಮ್ಮ ಜೀವಮಾನದಲ್ಲಿ ಅನೇಕ ಸಾಧನೆಗಳನ್ನ, ಅನೇಕ ಕಾರ್ಯಗಳನ್ನು ಅವರು ಮಾಡಿರಬಹುದು. ಆದರೆ ಈಗ ತಾಯಿಯ ಮಡಿಲಿನಲ್ಲಿರುವ ಒಂದು ಶಿಶುವಿನ ಹಾಗೆ ಅದು ಸುರಕ್ಷಿತವಾಗಿದೆ. ನಿಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ನಿದ್ರೆ ಎಂಬುದು ತಾತ್ಕಾಲಿಕವಾದ ಸಾವು ನಿದ್ರೆ. ಅದೇ ಸಾವು ಎಂಬುದು ಶಾಶ್ವತ ನಿದ್ರೆ. ಹೇಗೆ ಒಂದು ಮಗು ತನ್ನ ತಾಯಿಯ ಮಡಿಲಿನಲ್ಲಿ ನಿಶ್ಚಿಂತೆಯಿಂದ ಇರುತ್ತದೋ, ಮಲಗುತ್ತದೋ, ಅದೇ ರೀತಿ ಆ ತಾಯಿಯು ಕೂಡ ಆ ಮಗು ನಿದ್ರೆ ಮಾಡುತ್ತಾ ಇರುವಾಗ ಅದರ ಸುರಕ್ಷತೆಯನ್ನ ನೋಡುತ್ತಾ ಇರುತ್ತದೆ. ತನ್ನ ಕೈಗಳಲ್ಲಿ ಯಾವ ಹಾನಿಯೂ ಆಗದಂತೆ ಆ ತಾಯಿ ಎಚ್ಚರ ವಹಿಸುತ್ತಾಳೆ. ಆ ಮಗುವನ್ನು ಎಲ್ಲ ಸಂದರ್ಭಗಳಲ್ಲೂ ಆ ತಾಯಿ ತಾನು ಅದಕ್ಕೆ ಜನ್ಮ ಕೊಟ್ಟದ್ದರಿಂದ ಕಾಪಾಡುತ್ತದೆ. ಇದೇ ಭಾವನೆಗಳನ್ನ ನಾವು ಸುಜ್ಞಾನ ಗ್ರಂಥದಲ್ಲೂ ಕಾಣಬಹುದಾಗಿದೆ. ಸಜ್ಜನರ ಆತ್ಮಗಳು ದೇವರ ಕೈಯಲ್ಲಿವೆ, ಅವರು ಯಾವ ಮಹಾ ಹಾನಿಯೂ ಮುಟ್ಟುವುದಿಲ್ಲ. ಸಾಮಾನ್ಯ ಜನರ ಕಣ್ಣಿಗೆ ಆ ಮನುಷ್ಯನ ಕಷ್ಟ, ಸಂಕಟ, ನೋವು, ಅಳು ಇವೆಲ್ಲವೂ ಆ ಮನುಷ್ಯನ ಸಾವಿಗೆ ಕಾರಣವೆಂದು ಕಂಡು ಬಂದರೂ ಅವರು
ಸುರಕ್ಷಿತವಾಗಿರುತ್ತಾರೆ. ಮಾನವರ ದೃಷ್ಟಿಗೆ ಅವನು ಕಷ್ಟವನ್ನು ಅನುಭವಿಸುವವನಂತೆ ಕಂಡು ಬಂದರು. ರೋಗದಿಂದ ತಲ್ಲಣಗೊಂಡಿದ್ದರು. ಮೈಯಲ್ಲಿ ಶಕ್ತಿ ಇಲ್ಲದೆ ಒದ್ದಾಡುತ್ತಾ ಇದ್ದರೂ ಸಹ ದೇವರ ದೃಷ್ಟಿಯಲ್ಲಿ ಅದು ಒಂದು ಮಗು ಮಾತ್ರ. ಅದನ್ನು ಸಂರಕ್ಷಿಸುವ ರೀತಿ ನೀತಿ ವಿಧಾನ ಎಲ್ಲವೂ ಆ ದೇವರಿಗೆ ತಿಳಿದಿದೆ. ನಮಗೆಲ್ಲರಿಗೂ ತಿಳಿದಂತೆ ಫಾದರ್ ವಲೇರಿಯನ್ ಅವರನ್ನ ಕೇವಲ ಹರ್ಪಿಸ್ ಅಥವಾ ಸರ್ಪ ಸುತ್ತಿದ ಕಾರಣದಿಂದ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅಲ್ಲಿ ಅದು ಕ್ರಮೇಣ ಡೆಂಗ್ಯೂವಾಗಿ ಪರಿಣಮಿಸಿತು. 2-3 ದಿವಸದಲ್ಲಿ ಅವರ ಕಾಲುಗಳಲ್ಲಿ ಶಿಥಿಲತೆ ಕಂಡು ಬಂದಾಗ ಅದು ವೆರಿಕೋಸ್ ಎಂದು ಸಹ ಗೊತ್ತಾಯಿತು. ಆಮೇಲೆ ಅವರನ್ನ ಸುಧಾರಿಸುವುದು ಸ್ವಲ್ಪ ಕಷ್ಟವೆಂದು ತೋರಿದಾಗ ಹೆಚ್ಚಿನ ವೈದ್ಯಕೀಯ ನೆರವಿಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅವರು ನಿಮೋನಿಯಾ ರೋಗ ಪೀಡಿತರಾಗಿದ್ದರು. ನಿಮೋನಿಯಾ ರೋಗ ಪೀಡಿತರಾಗಿರುವಾಗ ಇತರ ಅಂಗಾಂಗಗಳೆಲ್ಲವೂ ಶಿಥಿಲವಾಗತೊಡಗಿದವು. ಆಗ ಅವರನ್ನ ವೆಂಟಿಲೇಟರ್ನಲ್ಲಿ ಇಡಬೇಕಾಗಿ ಬಂದಿತು. ಆ ಸಂದರ್ಭದಲ್ಲಿ ಅವರು ಆ ಸಮಯವನ್ನ ಸ್ನಿಗ್ಧತೆಯಿಂದ ಕಳೆದರು. ಪ್ರಾರ್ಥನಾ ಭಾವನೆ ಅವರಲ್ಲಿ ಇತ್ತು. ಯಾವ ವಿಧದಲ್ಲೂ ಅವರು ಯಾರಲ್ಲಿಯೂ ಕೂಡ ದೂರುತ್ತಿರಲಿಲ್ಲ, ಯಾರನ್ನು ಟೀಕಿಸುತ್ತಿರಲಿಲ್ಲ. ತಮಗಿಂತ ಅಕ್ಕಪಕ್ಕದವರನ್ನ ಸಹೋದರ ಸಹೋದರಿಯರಂತೆ ಕಾಣತೊಡಗಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ಭಕ್ತನ ಯಾತ್ರೆಯನ್ನು ನೋಡಬೇಕಾದರೆ ಯೇಸು ಸ್ವಾಮಿ ಸುಮ್ಮನೆ ಇರುವುದಿಲ್ಲ. ದಣಿದು ಭಾರವತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ನೊಗ ಹಗುರವಾದುದು, ನನ್ನ ಹೊರೆ ಮಧುರವಾದುದು. ಈ ಮಾತುಗಳ ಆಧ್ಯಾತ್ಮಿಕವಾಗಿರುವ ಸಹೋದರನನ್ನ ಯೇಸು ಸ್ವಾಮಿ ಸಾಂತ್ವನವನ್ನು ನೀಯುತ್ತಾ ಅವರಿಗೆ ಧೈರ್ಯವನ್ನೀಯುತ್ತಾ ಬಂದರು. ಫಾದರ್ ವಲೇರಿಯನ್ ಅವರು ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ಯೇಸು ಸ್ವಾಮಿಯಲ್ಲಿ ವಿಶೇಷ ಭಕ್ತಿಯನ್ನ ಇಟ್ಟಿದ್ದರು. ನನ್ನ ಮಾಂಸವನ್ನು ಭುಜಿಸಿ ನನ್ನ ರಕ್ತವನ್ನು ಪಾನ ಮಾಡುವವನು ನನ್ನಲ್ಲಿ ನೆಲೆಸುತ್ತಾನೆ, ನಾನು ಅವನಲ್ಲಿ ನೆಲೆಸುತ್ತೇನೆ. ಅಂತಿಮ ದಿನದಲ್ಲಿ ಅವನನ್ನು ನಾನು ಜೀವಕ್ಕೆ ಎಬ್ಬಿಸುತ್ತೇನೆ ಎಂಬ ವಿಶ್ವಾಸ ಅವರಲ್ಲಿ ದೃಢವಾಗಿತ್ತು. ಆದ್ದರಿಂದಲೇ ಅವರು ತಮ್ಮ ಜೀವನದ ಪ್ರಥಮ ಹೆಜ್ಜೆ ನೀಡುವಾಗ, ಗುರುಮಠಕ್ಕೆ ಇರುವಾಗ, ಅವರು ಹುಟ್ಟಿದ್ದು 5/6/47 ಬೆಳ್ಳೂರು ಧರ್ಮ ಕೇಂದ್ರದಲ್ಲಿ, ಮಂಗಳೂರಿನ ಧರ್ಮ ಕ್ಷೇತ್ರದಲ್ಲಿ. ಅವರು ತಾವು ಬಾಲಕರಾಗಿದ್ದಾಗ ಬಂಟುವಾಡಿಗೆ 5 ಕಿಲೋಮೀಟರ್ ದೂರ ಅವರು ಪ್ರಯಾಣ ಮಾಡುತ್ತಾ ಇದ್ದರು ಪ್ರತಿ ದಿವಸವೂ ತಮ್ಮ ವಿದ್ಯಾಭ್ಯಾಸಕ್ಕಾಗಿ. ಇಲ್ಲಿ ಒಂದು ನಮ್ಮ ಚೇತನ ಇತ್ತು. ಏನು ಅಂದರೆ ತಾವು ಯೇಸು ಸ್ವಾಮಿಯ ಹಿಂಬಾಲಕರಾಗಬೇಕು, ಯೇಸು ಸ್ವಾಮಿಯನ್ನ ಅರಿತು ಅವರನ್ನ ಪ್ರಸಾರ ಮಾಡಬೇಕು. ಮಂಗಳೂರು ಧರ್ಮ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನ ಮಾಡಬಹುದಾಗಿತ್ತು. ಆದರೂ ಅವರಲ್ಲಿ ಯೇಸು ಸ್ವಾಮಿಯ ಒಂದು ಚೇತನ ಇತ್ತು. ದೂರದ ಸ್ಥಳಕ್ಕೆ ಹೋಗಿ ಯಾರಿಗೆ ಕ್ರಿಸ್ತರ ನಾಮ ತಿಳಿದಿಲ್ಲವೋ ಅವರಿಗೆ ಅದನ್ನು ಬೋಧಿಸು. ಹೀಗೆ ಅವರು ಮೈಸೂರಿನ ಹಿರಿಯ ಸೆಮಿನರಿಗೆ ದಾಖಲಾಗಿ ಅಲ್ಲಿ ಅವರು 20/12/68 ಮೈಸೂರು ಧರ್ಮ ಕ್ಷೇತ್ರಕ್ಕೆ ಗುರುಗಳಾಗಿ ಅಭ್ಯರ್ಥಿತರಾದರು. ಆ ನಂತರ ಅವರ ಜೀವನದಲ್ಲಿ ಪ್ರಭು ಯೇಸುವೆ ಅವರನ್ನು ಕೈ ಹಿಡಿದು ನಡೆಸುತ್ತಾ ಬಂದರು. ಅವರು ಮೊದಲನೆಯ ಧರ್ಮ ಕೇಂದ್ರವಾಗಿ ಮನ್ಸಿಂಜರ್ ತಾಯಿಯಲ್ಲಿ
ಸಹಾಯಕರಾಗಿ ಶಕ್ತಿಹಳ್ಳಿ ಧರ್ಮಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು. ನಂತರ ಅವರು ಬಾಳೆಹೊನ್ನೂರು ಧರ್ಮಕೇಂದ್ರ ವಿಶಾಲವಾದ ಧರ್ಮಕ್ಷೇತ್ರದಲ್ಲಿ ಅಲ್ಲಿ ಅವರು ಯುವ ಯಾಜಕರಾಗಿ ಸೇವೆಯನ್ನ ಸಲ್ಲಿಸಿದರು ಎಂದು ಅಲ್ಲಿ 3-4 ಧರ್ಮ ಕೇಂದ್ರಗಳಿವೆ. ಆ ನಂತರ ಅವರು ಸುಮಾರು 9 ತಿಂಗಳುಗಳ ಕಾಲ ಮಾತ್ರ ದಾಸಾಪುರ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ನಂತರ ವರ್ಗಾಯಿತರಾಗಿ ಜೋಗ್ಫಾಲ್ಸ್ ಧರ್ಮ ಕೇಂದ್ರಕ್ಕೆ ಹೋದರು. ಅಲ್ಲಿನ ಹಿಂದಿನ ಗುರುಗಳು ಆ ಧರ್ಮ ಕೇಂದ್ರವನ್ನು ಚೆನ್ನಾಗಿ ಆಯೋಜಿಸಿದ್ದರಿಂದ ಬದರ್ ವಲೇರಿ ಲೋಬೋ ಅವರು ಅಲ್ಲಿ ಸಂಗೀತವಾಗಲಿ, ದೈವಾರಾಧನ ವಿಧಿಯಾಗಲಿ, ಮಕ್ಕಳ ಧರ್ಮೋಪದೇಶವಾಗಲಿ ಅತಿ ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಂಡು ಆ ನಂತರ 1978ರಲ್ಲಿ ಅವರು 77ರಲ್ಲಿ ಅರಸೀಕೆರೆ ಧರ್ಮ ಕೇಂದ್ರಕ್ಕೆ ಬಂದರು. ಅಲ್ಲಿ ಮಕ್ಕಳ ಧರ್ಮೋಪದೇಶ ಹಾಗೂ ಕುಟುಂಬಗಳ ಆಯೋಜಿಸುವ ಕಾರ್ಯವನ್ನು ಬಹು ಉತ್ತಮ ರೀತಿಯಲ್ಲಿ ನೆರವೇರಿಸಿದರು. ಮುಂದಿನ ಧರ್ಮ ಕೇಂದ್ರವಾಗಿ 1984ರಲ್ಲಿ ಫಾದರ್ ವಲೇರಿ ಲೋಬೋ ಅವರು ಗಾರ್ಡನಹಳ್ಳಿ ಧರ್ಮ ಕೇಂದ್ರಕ್ಕೆ ಹೋದರು. ಇದು ಒಂದು ವಿಶಿಷ್ಟವಾದ ಧರ್ಮ ಕೇಂದ್ರವೆಂದು ಹೇಳಬಹುದು. ಕೃಷಿಯಲ್ಲಿ ಹೆಚ್ಚು ಪರಿಣಿತರಾದಂಥ ಈ ಗುರುಗಳು ಆ ಊರಿನಲ್ಲಿ ಇಲ್ಲ 60-70 ತೆಂಗಿನ ಮರ, ಮಾವಿನ ಮರಗಳನ್ನು, ಬಾದಾಮಿ ಮರಗಳನ್ನು ನೆಟ್ಟರು. ಇವತ್ತಿಗೂ ಪ್ರತಿ ವರ್ಷ ಈ ಮರಗಳು ಧರ್ಮ ಕೇಂದ್ರಕ್ಕೆ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಉತ್ಪತ್ತಿಯನ್ನು ಕೊಡುತ್ತಾ ಇವೆ. ಗಾರ್ಡನಹಳ್ಳಿಯಲ್ಲಿ ಅವರ ಆರೋಗ್ಯವು ಶಿಥಿಲಗೊಂಡಾಗ ಅವರು ಸ್ವಲ್ಪ ಸಮಯ ತಮ್ಮ ವೈದ್ಯಕೀಯ ಚಿಕಿತ್ಸೆಗಾಗಿ ಬೇರೆ ಧರ್ಮ ಕೇಂದ್ರದಲ್ಲಿ ನೆಲೆಸತೊಡಗಿದರು, ಗಂಡಸೆಲ್ಲೂ ಸಹ. ಆ ನಂತರ ಅವರು ಪುನಃ ತಾವು ಹಿಂದೆ ಸೇವೆ ಸಲ್ಲಿಸಿದಂಥ ಅರಸೀಕೆರೆ ಧರ್ಮ ಕೇಂದ್ರಕ್ಕೆ ಬಂದರು. ಆ ಧರ್ಮ ಕೇಂದ್ರದಲ್ಲಿ ಯುವ ಜನರನ್ನ ಸಂಘಟಿಸಿದರು. ಹೀಗೆ ಆ ಧರ್ಮ ಕೇಂದ್ರದ ಎಲ್ಲ ಒಳಿತುಗಳನ್ನು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಬಹು ಚೆನ್ನಾಗಿ ನೆರವೇರಿಸಿಕೊಂಡು ಬಂದರು. ಈ ಗುರುಗಳಿಗೆ ತಮ್ಮ ಹಿಂದಿನ ಗುರುಗಳಲ್ಲಿ ಧರ್ಮ ಕೇಂದ್ರಗಳಲ್ಲಿ ತಾವು ಮಾಡಿದ ಕೆಲಸ ಸಾಕಷ್ಟು ಆಗಲಿಲ್ಲ ಎಂಬ ಮನವರಿಕೆ ಇದ್ದಿರಬೇಕು. ಆದ್ದರಿಂದ ಪುನಃ ಮತ್ತೊಂದು ಆವೃತ್ತಿ ಫಾದರ್ ವಲೇರಿಯನ್ ಅವರು ಶೆಟ್ಟಿಹಳ್ಳಿ ಧರ್ಮ ಕೇಂದ್ರಕ್ಕೆ ಹೋಗಿ ಅಲ್ಲಿ 1996ರವರೆಗೆ ಸೇವೆಯನ್ನು ಸಲ್ಲಿಸಿ ನಂತರ ಜೋಸೆಫ್ ನಗರ ಧರ್ಮ ಕೇಂದ್ರಕ್ಕೆ ಬಂದು ನೆಲೆಸಿದರು. ಈ ಧರ್ಮ ಕೇಂದ್ರದಲ್ಲಿ ಅವರು ಯುವ ಜನರನ್ನ, ಮಹಿಳಾ ಸಂಘಗಳನ್ನ ಹಾಗೂ ಇತರ ಧರ್ಮ ಕೇಂದ್ರದ ಏಳಿಗೆಯನ್ನ ಮಾತ್ರವಲ್ಲ ಗುರು ನಿಲಯವನ್ನ ಸ್ಥಾಪಿಸಿದರು ಮತ್ತು ಅದು ಅವರ ಕಾಲದಲ್ಲೇ ಉದ್ಘಾಟನೆಯಾಯಿತು. ಇಷ್ಟರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಈ ಗುರುಗಳು ದೈಹಿಕವಾಗಿ ದಣಿದಿದ್ದರು, ಮಾನಸಿಕವಾಗಿ ಅವರಲ್ಲಿ ಚೇತನವಿದ್ದರು, ದೈಹಿಕವಾಗಿ ದಣಿದಿದ್ದರು. ಆದ್ದರಿಂದ ಅವರು ಸುಣ್ಣೇಕೆರೆ ಧರ್ಮ ಕೇಂದ್ರದಲ್ಲಿ ತಮ್ಮ ಅಂತಿಮ ಸೇವೆಯನ್ನ ಸಲ್ಲಿಸಿದರು. ತಮ್ಮ ಕೈಯಲ್ಲಾದಷ್ಟು ಸೇವೆಯನ್ನು ಸಲ್ಲಿಸಿ ಅಂತಿಮವಾಗಿ 1916ನೇ ಇಸ್ವಿಯಲ್ಲಿ ಶಾಂತಿ ನಿಲಯಕ್ಕೆ ಬಂದು ನಮ್ಮೊಡನೆ ನೆಲೆಸಿದರು. ಆತ್ಮೀಯ ಸಹೋದರ ಸಹೋದರರೇ, 4 ವರ್ಷಗಳಲ್ಲಿ ಅವರು ಪ್ರಾರ್ಥನಾ ಜೀವಿಯಾಗಿದ್ದರು, ಪರರ ಸೇವೆಯನ್ನು ಮಾಡೋದರಲ್ಲಿ ಉತ್ಸುಕರಾಗಿದ್ದರು ಮತ್ತು ಪ್ರತ್ಯೇಕವಾಗಿ ದೇವಾಲಯದ ಪೀಠಾ ಸಿದ್ಧತೆಗಳನ್ನು ಮತ್ತೆ ದೈವಾರಾಧನೆಯೊಂದಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಹೆಚ್ಚಿನ ಮುಂದುವರಿಕೆಯನ್ನು ವಹಿಸುತ್ತಾ ಇದ್ದರು. ನಾನು ಈಗಾಗಲೇ ಹೇಳಿದಂತೆ ಅಂತಿಮವಾಗಿ ಅವರ ಶರೀರವೆಂಬುದು ಕಾಯಿಲೆ ಗೂಡಾಯಿತು. ಅಂತಿಮವಾಗಿ ಅವರು ದೇವರ ಚಿತ್ತಕ್ಕೆ ಅನುಗುಣವಾಗಿ, ಪ್ರಭುವೇ, ಇಷ್ಟು ವರ್ಷ ನಾನು ನಿಮಗೆ ಸೇವೆಯನ್ನು ಸಲ್ಲಿಸಿದ್ದೇನೆ, ಈಗ ನಿಮ್ಮ ರಾಜ್ಯದಲ್ಲಿ ನನ್ನನ್ನು ಸ್ವೀಕರಿಸಿರಿ. ನನ್ನಿಂದ ಈಗ ಏನು ಕೆಲಸ ಮಾಡಲು ಆಗದೆ ಇದ್ದರೂ ಸಹ ಸೇವೆ ಮಾಡುತ್ತಿರುವ ಗುರುಗಳಿಗೆ ಎಲ್ಲ ವಿಧವಾದ ಕೋರಿಕೆಗಳು ಲಭಿಸುವಂತೆ ಮಾಡಿ ದಯವಿಟ್ಟು ತಂದೆ ದೇವರೇ
ಪ್ರಾರ್ಥಿಸುತ್ತಾ ಇರುವರು. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರರೇ, ನಾವು ದೇವರಲ್ಲಿ ವಿನಂತಿಸೋಣ. ಪ್ರಭುವೇ ಫಾದರ್ ವಲೇರಿಯನ್ ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ, ನಿತ್ಯ ಜ್ಯೋತಿ ಅವರ ಮೇಲೆ ಪ್ರಕಾಶಿಸಲಿ. ಆಮೇಲೆ ವಂದನೀಯ ದಿವಂಗತ ಗುರು ವಲೇರಿಯನ್ ಇವರ ಬಗ್ಗೆ, ಇವರ ಸೇವಾ ಕಾರ್ಯದ ಬಗ್ಗೆ ವಿವರಿಸುತ್ತಾ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದಂತಹ ನಮ್ಮ ಗುರುಶ್ರೇಷ್ಠರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅವರ ಕುಟುಂಬಸ್ಥರಾದಂಥ ರೊನಾಲ್ಡಿಸ್ ಇವರು ಕುಟುಂಬದ ವತಿಯಿಂದ ದೇವರಿಗೆ ಎಲ್ಲ ಜನರಿಗೆ ಒಂದು ಮೀರಿ ಅವರ ಕುಟುಂಬದವರಿಗೆ ಆ್ಯಕ್ಚುಲಿ ಅವರ ಅಂತ್ಯ ಸಂಸ್ಕಾರವನ್ನು ಊರಲ್ಲಿ ಮಾಡಬೇಕಂತಿತ್ತು. ಆದರೆ ಅವರು ಸುಮಾರು 56 ವರ್ಷ ಇಲ್ಲಿ ಮಾಡಿದ್ರಿಂದ ಬಿಷಪ್ ಅವರು ಅವರ ಅಪೇಕ್ಷೆಯ ಮೇರೆಗೆ ಇಲ್ಲಿಯೇ ಮಾಡಬೇಕಂತ ಕೇಳಿಕೊಂಡಿದ್ದರೆ ಇಲ್ಲಿಯೇ ಅದು ನೆರವೇರಿಸಲಾಗಿದೆ. ನಮಗೆ ಫಾದರ್ ವಲೇರಿಯನ್ ಬಗ್ಗೆ ತುಂಬ ಗೌರವ ಅಭಿಮಾನ ಇದ್ದರೂ ಅವರು ಚಿಕ್ಕಮಗಳೂರು ಪ್ರಾಂತ್ಯಕ್ಕೆ ಸುಮಾರು 56 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿದ್ದರಿಂದ ಅವರ ಆಸೆಯಿಂದ ನಾವು ಇಲ್ಲೇ ಇದನ್ನು ಅಂತ್ಯಕಾರ್ಯ ನೆರವೇರಿಸಲಿಕ್ಕೆ ನಾವು ಅಭಿಮಾನ ಪಡ್ತೇವೆ. ಅಂತೆಯೇ ಇವತ್ತು ಇಷ್ಟು ವರ್ಷ ಬಿಷಪ್ರೊಂದಿಗೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಫಾದರ್ ವಲೇರಿಯನ್ ಅವರ ತಮ್ಮ ಫಾದರ್ ಪ್ಯಾಟ್ರಿಕ್, ಅವರ ತಂಗಿ ಸಿಸ್ಟರ್ ಮೇರಿ, ಕಸಿನ್ ಫಾದರ್ ಸಿಲ್ವೆಸ್ಟರ್ ಹಾಗೂ ನೇವ್ಯೂ ಫಾದರ್ ಮೌರಿಸ್ ಹಾಗೂ ಎಲ್ಲರ ಪರವಾಗಿ ನಾನು ಇಲ್ಲಿನ ಧರ್ಮದಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಇವತ್ತು ಈ ಬಲಿಪೂಜೆಯಲ್ಲಿ ಸೇರಿದ ಎಲ್ಲ ಧರ್ಮಗುರುಗಳಿಗೂ, ವಿಶೇಷವಾಗಿ ಪ್ರವಚನ ನೀಡಿದ ಧರ್ಮಗುರುಗಳಿಗೂ ಹಾಗೂ ಅವರ ಇಡೀ ಜೀವನವನ್ನು ನಮ್ಮ ಕಣ್ಣ ಮುಟ್ಟೆ ಮುಂದೆ ಕಟ್ಟಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದ ಫಾದರ್ ಜಾನ್ ಅವರಿಗೂ ಧನ್ಯವಾದಗಳು. ಅಂತೆಯೇ ಫಾದರ್ ವಲೇರಿಯನ್ ಅವರ ಸೇವೆ ಮಾಡಿದ ಕ್ಲರ್ಕಿ ಹೋಮ್ ಸಿಬ್ಬಂದಿಗಳಿಗೆ, ಪ್ರತ್ಯೇಕವಾಗಿ ಡಾಕ್ಟರ್ ಸಹದೇವ್ ಹಾಗೂ ಸಿಸ್ಟರ್ ಲೂಸಿ ಜಾನ್ ಅಡ್ಮಿನಿಸ್ಟ್ರೇಟರ್ ಹಾಗೂ ಹೋಲಿ ಕ್ರಾಸ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಫಾದರ್ ಮುಲ್ಲರ್ ಹಾಸ್ಪಿಟಲ್ನ ವೈದ್ಯ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ವಿಶೇಷವಾಗಿ ಫಾದರ್ ಅವರ ಕೊನೆಯ ದಿನಗಳಲ್ಲಿ ಅವರ ವಿಶೇಷ ಸೇವೆ ಮಾಡಿದ ಫಾದರ್ ಮಾರ್ಸೆಲ್ ಪಿಂಟೋ ಅವರಿಗೆ ಇಡೀ ಕುಟುಂಬದ ಪರವಾಗಿ ಧನ್ಯವಾದಗಳು. ಹಾಗೆಯೇ ಫಾದರ್ ಅವರ ಶ್ರದ್ಧಾಂಜಲಿ ತುಂಬ ಚೆನ್ನಾಗಿ ಹೇಳಿದರು. ಅದು ಅವರು ಹಲವಾರು ಚರ್ಚ್ಗಳಲ್ಲಿ ತಮ್ಮ ಸೇವೆ ಸಲ್ಲಿದರು. ಅದು ಮುಡುಗಡೆ ಚರ್ಚ್ ಅಂತ ಪ್ರಖ್ಯಾತವಾದ ಶೆಟ್ಟಿಹಳ್ಳಿ ಚರ್ಚ್ ಇರ್ಬೋದು, ಬಾಳೆಹೊನ್ನೂರು ಚರ್ಚ್ ಇರ್ಬೋದು, ದಾಸಪುರ ಚರ್ಚ್ ಇರ್ಬೋದು, ಜೋಗ್ ಫಾಲ್ಸ್ ಚರ್ಚ್ ಇರ್ಬೋದು, ಅರಸೀಕೆರೆ, ಗದ್ದೇನಹಳ್ಳಿ, ತೆರೇಸಪುರ, ಜೋಸೆಫ್ ನಗರ ಹಾಗೂ ಕೊನೆಗೆ ಸುಂಡಿಕೆರೆ ಚರ್ಚ್ನ ಭಕ್ತಾದಿಗಳು ಯಾರಾದರೂ ಬಂದಿದ್ದರೆ ಅವರಿಗೂ ಧನ್ಯವಾದಗಳು. ಹಾಗೂ ಅಂತಿಮ ಸಂಸ್ಕಾರದಲ್ಲಿ ಇಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹಾಗೂ ಲೈವ್ ಟೆಲಿಕಾಸ್ಟ್ ಮಾಡಿ ಹಲವಾರು ಜನರಿಗೆ ಅವರು ಧರ್ಮಾಧ್ಯಕ್ಷರು ಹೇಳಿದರು ಫಾದರ್ ಪ್ಯಾಟ್ರಿಕ್ ಅವರ ಅನಾರೋಗ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಹಾಗೆ ಹಲವಾರು ಇದನ್ನು ಅಲ್ಲಲ್ಲಿ ನೋಡ್ತಾ ಇದ್ದಾರೆ, ಅವರಿಗೂ ಧನ್ಯವಾದಗಳು. ತಮ್ಮ ಇಹಲೋಕ ಪ್ರಯಾಣ ಮುಗಿಸಿ ದೇವರ ಪಾದ ಸೇರಿದ ವಂದನೀಯ ಹಾಗೂ ಪೂಜ್ಯ ಗುರುಗಳಾದ ವಲೇರಿಯನ್ ಲೋಬೋರವರು ದೇವರು ಹಾಗೂ ಸಕಲ ಸಂತರೊಂದಿಗೆ ನಮ್ಮನ್ನು ಹರಿಸಲೆಂದು ಪ್ರಾರ್ಥಿಸುತ್ತಾ, ಅವರು ನಮ್ಮನ್ನು ಅಗಲಿದರು, ಅವರೊಂದಿಗೆ ನಮ್ಮಲ್ಲಿರುವ ಒಂದಲ್ಲ ಒಂದು ರೀತಿಯ ಸಂಬಂಧ ಇತ್ತು. ನಾನು ಒಂದು ದಿವಸ ಮೊದಲು ಹೋಗಿದ್ದೆ ಬೆಂಗಳೂರಿನ ನೋಡಲಿಕ್ಕೆ. ಅದು ನಾನು ಹೋಗುವಷ್ಟರಲ್ಲಿ ಅವರು ಕೋಮಾಕ್ಕೆ ಜಾರಿದ್ದರು. ಆ ನೆನಪುಗಳು ನಮ್ಮೊಂದಿಗೆ ಎಂದೆಂದೂ ಇರಲಿವೆ ಎಂದು ಹೇಳುತ್ತಾ, ಅಗಲಿದ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಅವರಿಗೆ ಇನ್ನೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಕುಟುಂಬದ ವತಿಯಿಂದ ಎಲ್ಲರಿಗೆ ವಂದನೆಯನ್ನು ಅರ್ಪಿಸುತ್ತಾ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ರೊನಾಲ್ಡ್ ಫರ್ನಾಂಡಿಸ್ ಅವರಿಗೆ ವಂದನೆಗಳು. ಈಗ ಧರ್ಮಕ್ಷೇತ್ರದ ವತಿಯಿಂದ ದಿವಂಗತ ಪೂಜ್ಯ ಫಾದರ್ ವಲೇರಿಯನ್ ಲೋಬೋ ಇವರಿಗೆ ಮಾಲಾರ್ಪಣೆಯನ್ನು ಮಾಡಲಾಗುತ್ತದೆ. ನಮ್ಮ ಧರ್ಮಕ್ಷೇತ್ರಕ್ಕೆ ಅವರು ಮಾಡಿದಂತಹ ಸೇವೆ ಅಪಾರವಾದದ್ದು. ಆ ಸೇವೆಯನ್ನು ಸ್ಮರಣೆಗಾಗಿ ಪ್ರಾರ್ಥಿಸಿದ್ದಾರೆ. ಅವರ
ಶೆಟ್ಟಿಹಳ್ಳಿ. ಆದ್ದರಿಂದ ಅಲ್ಲಿನ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಜಾನ್ ಬ್ಯಾಪ್ಟಿಸ್ಟ್ ಹಾಗೂ ಧರ್ಮ ಕೇಂದ್ರದ ಸೆಕ್ರೆಟರಿ ಅವರು ಮುಂದೆ ಬಂದು ಮಾಲಾರ್ಪಣೆಯನ್ನು ಅರ್ಪಿಸುತ್ತಾ ಮೃತ ಗುರುಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತೆ ವಿನಂತಿಸಿಕೊಳ್ತೇನೆ. ತದನಂತರ ಅವರು ಸೇವೆ ಸಲ್ಲಿಸಿದಂತಹ ಧರ್ಮಕೇಂದ್ರ ಬಾಳೆಗೊಟ್ಟು ಅಲ್ಲಿನ ಧರ್ಮಕೇಂದ್ರದ ಗುರುಗಳು ಪೌಲ್ ಡಿಸೋಜ ಹಾಗೂ ಧರ್ಮಕೇಂದ್ರದ ಪಾಲನಾ ಸಮಿತಿಯವರಿದ್ದರೆ ಬಂದು ಮಾಲಾರ್ಪಣೆಯನ್ನು ಮಾಡುತ್ತಾ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತೆ ವಿನಂತಿಸಿಕೊಳ್ತೇನೆ. ತದನಂತರ ಅವರು ಸೇವೆ ಸಲ್ಲಿಸಿದಂತಹ ಧರ್ಮಕೇಂದ್ರ ದಾಸಪ್ಪ ಅಲ್ಲಿನ ಧರ್ಮಕೇಂದ್ರದ ಗುರುಗಳು ಫಾದರ್ ಜಾನ್ ಪಾಲ್ ಇವರು ಬಂದು ಅವರಿಗೆ ಪುಷ್ಪವನ್ನು ಅರ್ಪಿಸುತ್ತಾ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತೆ ಈ ಧರ್ಮಕೇಂದ್ರದ ವತಿಯಿಂದ ಫಾದರ್ ಸಿಲ್ವೆಸ್ಟರ್ ದೇರಾದ ಇವರು ಮುಂದೆ ಬಂದು ಅವರಿಗೆ ತದನಂತರ ಗಾಡೇನಹಳ್ಳಿ ಧರ್ಮ ಕೇಂದ್ರದ ಗುರುಗಳು ಫಾದರ್ ಮೋಸೆಸ್ ಅವರು ಹಾಗೂ ಪಾಲನಾ ಸಮಿತಿಯವರಿದ್ದರೆ ಬಂದು ಪುಷ್ಪವನ್ನು ಅರ್ಪಿಸುತ್ತಾ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸುವಂತೆ ನಾನು ವಿನಂತಿಸಿಕೊಳ್ತೇನೆ. ತದನಂತರ ತೆರೆಸಪುರ ಆಶ್ರಮದ ಗುರುಗಳಾದ ಫಾದರ್ ಶಾಂತರಾಜ್ ಅವರು ಮುಂದೆ ಬಂದು ಪುಷ್ಪವನ್ನು ಅರ್ಪಿಸುತ್ತಾ ಶ್ರದ್ಧಾಂಜಲಿಯನ್ನು ಸಲ್ಲಿಸುವರು. ತದನಂತರ ಜೋಸೆಫ್ ನಗರದ ಧರ್ಮ ಕೇಂದ್ರದ ಗುರುಗಳು ಫಾದರ್ ಆಲ್ವಿನ್ ಡಿಸೋಜ ಇವರು ಮತ್ತು ಅಲ್ಲಿನ ಭಕ್ತಾದಿಗಳು ಅವರಿಗೆ ಮಾಲಾರ್ಪಣೆಯನ್ನು ಅರ್ಪಿಸುತ್ತಾ ಶ್ರದ್ಧಾಂಜಲಿಯನ್ನು ಕೋರಲಿದ್ದಾರೆ. ಸುನ್ನೆಕೆರೆ ಧರ್ಮ ಕೇಂದ್ರದ ಗುರುಗಳು ಫಾದರ್ ಅನಿಲ್ ಲೋಬೋ ಹಾಗೂ ಅಲ್ಲಿನ ಧರ್ಮ ಕೇಂದ್ರದ ಭಕ್ತಾದಿಗಳು ಅವರಿಗೆ ಪುಷ್ಪವನ್ನು ಅರ್ಪಿಸುತ್ತಾ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿದ್ದಾರೆ. ತದನಂತರ ಶಾಂತಿ ಮೇಲೆ ಅವರ ಅಂತಿಮ ನಿವಾಸ ಅಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಗುರುಗಳು ಫಾದರ್ ಮಾರ್ಸೆಲ್ ಪಿಂಟೋ ಇವರ ಅಂತಿಮ ದಿನಗಳಲ್ಲಿ ಅವರ ಸೇವೆಯನ್ನು ಮಾಡಿರುತ್ತಾರೆ. ಅವರ ಸಿಬ್ಬಂದಿ ವರ್ಗದವರು ಮುಂದೆ ಬಂದು ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ. ಕೊನೆಯದಾಗಿ 2 ಬಾರಿ ಧರ್ಮ ಕೇಂದ್ರದ ಗುರುವಾಗಿ ಸೇವೆಯನ್ನು ಸಲ್ಲಿಸಿದ್ದು ಅರಸೀಕೆರೆ ಧರ್ಮ ಕೇಂದ್ರಕ್ಕೆ. ಈ ಧರ್ಮ ಕೇಂದ್ರದ ಗುರುಗಳು ಹಾಗೂ ಅಲ್ಲಿನ ಭಕ್ತಾದಿಗಳು ಅವರಿಗೆ ಪುಷ್ಪ ಮಾಲೆಯನ್ನು ಅರ್ಪಿಸುತ್ತಾರೆ, ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ. ಭಕ್ತಾದಿಗಳೇ, ಧರ್ಮ ಕೇಂದ್ರಗಳು ಖಂಡಿತವಾಗಿ ಭಾಗ್ಯವಂತರು. ಅವರ ಭಕ್ತಿ, ಶ್ರದ್ಧೆ, ಶಿಸ್ತು ಖಂಡಿತವಾಗಿ ಎಲ್ಲ ಭಕ್ತರಿಗೆ ಪ್ರೇರಣೆ ನೀಡುವಂಥದ್ದು. ಅಲ್ಲಿಂದ ಬಂದಂತಹ ಎಲ್ಲ ಭಕ್ತಾದಿಗಳನ್ನು ಇಲ್ಲಿ ಅವರ ಅಂತಿಮ ನಮನವನ್ನು ಸಲ್ಲಿಸಿಕೊಳ್ಳುವಂತಹ ಎಲ್ಲ ಭಕ್ತಾದಿಗಳನ್ನು ನಮಿಸುವಾಗ ಈ ಬಲಿಪೂಜೆಯನ್ನು ಅರ್ಪಿಸಿ ಮೃತರಾದ ಮೊದಲನೆಯವಾದ ವಲೇರಿಯನ್ ಲೋಬೋ ಇವರಿಗಾಗಿ ಪ್ರಾರ್ಥಿಸಿದ ಹಾಗೂ ಅವರ ಈ ಅನಾರೋಗ್ಯದ ಸಂದರ್ಭದಲ್ಲಿ ಎಲ್ಲ ರೀತಿಯ
ರೀತಿಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಅವರ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾದ ನಮ್ಮ ಧರ್ಮಾಧ್ಯಕ್ಷರು ಅತಿವಂದನೀಯ ಫಾದರ್ ಬಿಷಪ್ ಆಂಟನಿ ಸ್ವಾಮಿಯವರಿಗೆ ಕುಟುಂಬದ ಪರವಾಗಿ ಧರ್ಮಕ್ಷೇತ್ರದ ಪರವಾಗಿ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಅದೇ ರೀತಿ ಕುಟುಂಬಸ್ಥರು ಇಲ್ಲಿ ಬಂದಿರುತ್ತಾರೆ. ಕುಟುಂಬಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ವಿಶೇಷವಾಗಿ ಇವರನ್ನು ನಮ್ಮ ಧರ್ಮಕ್ಷೇತ್ರಕ್ಕೆ ಗುರುವಾಗಿ ನೀಡಿ ಇಲ್ಲಿ ಅವರ ಸೇವೆಯನ್ನು ಪಡೆಯಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಅವರ ಕುಟುಂಬಸ್ಥರಿಗೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತೇನೆ. ಕುಟುಂಬಸ್ಥರು ಮುಂದೆ ಬಂದು ಅವರಿಗೆ ಮಾಲಾರ್ಪಣೆಯನ್ನು ಮಾಡುವಂತೆ ನಾನು ವಿನಂತಿಸಿಕೊಳ್ತೇನೆ. ಅವರಿಗೆ ಅಂತಿಮ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತೆ ವಿನಂತಿಸ್ತೇನೆ. ಅವರ ಅನಾರೋಗ್ಯದ ಸಂದರ್ಭದಲ್ಲಿ ವಿಶ್ರಾಂತಿ ಸಮಯದಲ್ಲಿ ಅವರ ಸೇವೆಯನ್ನು ಮಾಡಿದಂತಹ ಮಾಸ್ಟರ್ ಪಿಂಟೋ ಹಾಗೂ ಶಾಂತಿ ಸಿಬ್ಬಂದಿಗಳಿಗೆ ಮಾಸ್ಟರ್ ಹಾಗೂ ಅಲ್ಲಿರುವಂತಹ ಎಲ್ಲ ಗುರುಗಳಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ಮೇರೆಗೆ ಇಲ್ಲಿ ಬಲಿ ಪೂಜೆಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಬಂದಂಥ ಎಲ್ಲ ಗುರುಗಳನ್ನ ಅತಿಥಿಗಳನ್ನ ಚೆನ್ನಾಗಿ ಸತ್ಕರಿಸಿದ ಹಾಗೂ ಬಲಿಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿದಂಥ ಇಲ್ಲಿನ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಆಂಟನಿ ಪಿಂಟೋ ಹಾಗೂ ಚೌರಪ್ಪ ಇವರಿಗೆ ನಮ್ಮ ಮನದಾಳದ ನಮನಗಳು. ಅಂತೆಯೇ ಈ ಬಲಿಪೂಜೆಗೆ ಗಾಯನ ವೃಂದದವರು ಸುಶ್ರಾವ್ಯವಾಗಿ ಆಡಿದ್ದಾರೆ. ಅವರಿಗೂ ಹಾಗೂ ಪೀಠಸಭೆ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತೇನೆ. ಇವರ ಅನಾರೋಗ್ಯದ ಸಂದರ್ಭದಲ್ಲಿ ಇವರಿಗೆ ಚಿಕಿತ್ಸೆಯನ್ನು ನೀಡಿ ಆರೈಕೆ ಮಾಡಿದ ಹೋಲಿ ಕ್ರಾಸ್ ಸಂಸ್ಥೆಯ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ, ಡಾಕ್ಟರ್ಸ್ ಅವರಿಗೆ, ಮುಲ್ಲರ್ಸ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಡಾಕ್ಟರ್ಸ್ ಅವರಿಗೆ ನಮ್ಮ ಮನದಾಳದ ಗಮನಗಳು. ಬಲಿಪೂಜೆ ಆದಮೇಲೆ ಎಲ್ಲ ಗುರುಗಳು ತಮ್ಮ ಪೂಜಾ ವಸ್ತ್ರವನ್ನು ಸ್ಥಳದಲ್ಲೇ ಹಚ್ಚಿರುವಂತೆ ವಿನಂತಿಸಿಕೊಳ್ತೇವೆ. ಈಗ ಅಂತಿಮ ಆಶೀರ್ವಚನಕ್ಕೋಸ್ಕರ ನಿಂತುಕೊಳ್ಳೋಣ. ಮೃತರಾದ ನಮ್ಮ ಸಹೋದರ ವನ್ಯನ ಸ್ವಾಮಿ ಒಡೆಯರು ಇವರ ಶರೀರವನ್ನು ಕ್ರೈಸ್ತ ಸಂಪ್ರದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ನಾವಿಲ್ಲಿ ಸೇರಿದ್ದೇವೆ. ಮಣ್ಣು ಪಾಲಾಗುವ ಈ ಶರೀರವನ್ನು ಅಮರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವದಾತರಾದ ಪಿತ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ದಯಪಾಲಿಸಲಿ. ಪರಿಪಾಲಕರಾದ ಪ್ರಭು ಕ್ರಿಸ್ತರು ಇವರನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತ ದೇವರೊಂದಿಗೆ ಸಂಧಾನಗೊಳಿಸಲಿ. ಯುಗಾಂತಕ್ಕೆ ಜೀವಿಸುವ ಆಳುವ ಅರಸರ ಸಮ್ಮುಖದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯ ಆನಂದವನ್ನು ಸವಿಯಲಿ. ಸಕಲ ಸಂತರೇ ಇವರ ಸಹಾಯಕ್ಕೆ ಬನ್ನಿ. ಪ್ರಭುವಿನ ದೂತರೇ ಇವರನ್ನು ಸಂತೋಷದಿಂದ ಸ್ವಾಗತಿಸಲಿ. ಪ್ರಭು ಕ್ರಿಸ್ತರೇ ಇವರಿಗೆ ನಿತ್ಯ ಸ್ನಾನದಲ್ಲಿ ನವಜೀವವನ್ನು ನೀಡಿ ಅಬ್ರಹಾಮರ ಇರುವಲ್ಲಿಗೆ ಇವರನ್ನು ಸೇರಿಸಿರಿ. ಇವರಿಗೆ ಶಾಂತಿ ದಯಪಾಲಿಸಿ ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ. ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಮೃತರಾಗಿ ನಿಮ್ಮೊಂದಿಗೆ ತೆರಳಿರುವ ನಮ್ಮ ಸಹೋದರ ವನ್ಯನ ಸ್ವಾಮಿ ಒಡೆಯರು ಇವರನ್ನು
ಕ್ರಿಸ್ತನೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಪುನರ್ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸುವರೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಿಮ್ಮ ಭಕ್ತರಿಗೆ ಯದಲ್ಲಿ ನೀವು ಎರಡವಾದ ಉಪಕಾರಗಳನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಮತ್ತು ಔದಾರ್ಯಗಳನ್ನು ಕ್ರಿಸ್ತರಲ್ಲಿ ಸಂತರೊಡನೆ ನಮಗಿರುವ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಈ ನಮ್ಮ ಸಹೋದರ ಬಂದಿನ ಸ್ವಾಮಿ ಒಳ್ಳೆಯ ಲೋಕ ಇವರಿಗೆ ಸ್ವರ್ಗದ ಬಾಗಿಲು ತೆರೆಯಿರಿ. ದೇಹದಲ್ಲಿರುವ ನಾವೆಲ್ಲರೂ ಪ್ರಭು ಕ್ರಿಸ್ತರನ್ನು ಎದುರುಗೊಂಡು ನಿಮ್ಮೊಡನೆಯೂ ನಮ್ಮ ಸಹೋದರ ಒಳ್ಳೆಯ ಲೋಕವರೊಂದಿಗೂ ನಿತ್ಯಕ್ಕೂ ಜೀವಿಸುವ ತನಕ ನಮ್ಮ ವಿಶ್ವಾಸವೇ ನಮಗೆ ಭರವಸೆಗೂ ನೀಡಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಸ್ವರ್ಗದಲ್ಲಿರುವ ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಓ ಪ್ರಭುವೇ, Amen.
ಅವರು ನಿಮ್ಮಂತೆ ಪುನರ್ಜೀವ ಪಡೆಯುವುದೆಂದು ಅರಿತಿದ್ದಾರೆ. ಪುನರುತ್ಥಾನ ಹಾಗೂ ಜೀವವಾಗಿರುವ ನೀವು ಈ ಶರೀರವನ್ನು ಮಹಿಮೆಪಡಿಸುವ ದಿನದವರೆಗೂ ಈ ಸಮಾಧಿಯಲ್ಲಿ ಇದ್ದು ಶ್ರಮಿಸಲಿ. ಅನಂತರ ನಮ್ಮ ಸಹೋದರ ಒಡೆಯನ್ ಲೋಬೋ ನಿಮ್ಮ ಸಾನ್ನಿಧ್ಯದ ಪ್ರಭೇಟಿ ಜೀವಿಸಲಿ. ಯುಗ ಯುಗಾಂತಕ್ಕೂ ಜೀವಿಸುವಾಗಲೂ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ತಮ್ಮ ಮಾತನ್ನ ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅನುಗೊಳಿಸುತ್ತೇನೆ. ಅನುಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವ ಎಡೆಯಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೇನೆ ಎಂದು ನಮಗೆ ತಿಳಿಯದು. ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವೂ ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದರು. ಪ್ರಭುವಿನ ಶುಭ ಸಂದೇಶ. ನಿಮ್ಮ ಉತ್ತರ, ಎದೆಗುಂದದಿರು ಮನವೇ, ಪ್ರಭುವಿನಲ್ಲಿ ಭರವಸೆ ಇಡು. ಪ್ರಭುವೇ ನನಗೆ ಬೆಳಕು, ನನಗೆ ರಕ್ಷಕರು, ನಾನು ಯಾರಿಗೂ ಅಳುಕೆನು. ಪ್ರಭುವೇ ನನ್ನ ಬಾಳಿಗಾಧಾರ, ನಾನು ಯಾರಿಗೂ ಅಂಜೆನು. ಎದೆಗುಂದದಿರು ಮನವೇ, ಪ್ರಭುವಿನಲ್ಲಿ ಭರವಸೆ ಇಡು. ಪ್ರಭುವಿನಿಂದ ನಾನೊಂದು ವರವನ್ನ ಕೋರಿದೆ, ಆತನಿಂದ ನಾನು ಅದನ್ನೇ ಸದಾ ನಿರೀಕ್ಷಿಸುವೆನು. ವಾಸಿಸಬೇಕು ಜೀವಮಾನವೆಲ್ಲ ನಾನು ಆತನ ಮಂದಿರದಲ್ಲಿ, ಆತನ ಪ್ರಸನ್ನತೆಯಲ್ಲೇ ನಾನು ಧ್ಯಾನಾಸಕ್ತನಾಗಬೇಕು. ಎದೆಗುಂದದಿರು ಮನವೇ, ಪ್ರಭುವಿನಲ್ಲಿ ಭರವಸೆ ಇಡು. ಪ್ರಭುವೇ ನಿಮಗೆ ಮೊರೆ ಇಡುವೆನು, ಸದುತ್ತರವನ್ನ ಕರುಣಿಸು ಎನಗೆ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿಮ್ಮ ಮಾತಿಗೆ ಈಗೋ ಬಂದೆ ಎಂದು ಮರು ನುಡಿದೆ ನಾನು. ಎತ್ತವರು ತನ್ನ ತೊರೆದು ಬಿಟ್ಟರು, ಪ್ರಭುವೇ ಕಾಪಾಡುವನು ಎನ್ನನ್ನು. ತಳ್ಳಬೇಡೆನ್ನ ಪ್ರಭು ವೈರಿಗಳ ವಶಕ್ಕೆ, ನಾನಿಟ್ಟಿರುವೆ ನಿನ್ನೊಳು ನಂಬಿಕೆ ನಿರೀಕ್ಷೆ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರು ನಮ್ಮ ಸಹೋದರ ವನ್ನೇನ್ ಸ್ವಾಮಿ ಒಲೇರಿಯನ್ ಲೋಬೋ ಇವರನ್ನು ಅವರ ಬಳಿಗೆ ಕರೆದುಕೊಂಡಿದ್ದಾರೆ. ಮಣ್ಣಿನಿಂದ ಉಂಟಾದ ಈ ಶರೀರವನ್ನು ಮಣ್ಣಿಗೆ ಹಿಂತಿರುಗಿಸುತ್ತಿದ್ದೇವೆ. ಮೃತರ ಮಧ್ಯದಿಂದ ಪುನರುತ್ಥಾನರಾದವರಲ್ಲಿ ಕ್ರಿಸ್ತ ಯೇಸುವೆ ಮೊದಲನೆಯವರು. ಒಂದು ದಿನ ನಮ್ಮ ನಶ್ವರ ಶರೀರಗಳನ್ನು ಪುನರುತ್ಥಾನಗೊಳಿಸಿ ಮಹಿಮೆಪಡಿಸುವರು. ಆಗ ನಮ್ಮ ಶರೀರಗಳು ಕ್ರಿಸ್ತರ ಮಹಿಮಾಭರಿತ ಶರೀರದ ರೂಪವನ್ನು ತಾಳುವವು. ಈ ನಮ್ಮ ಸಹೋದರ ಒಡೆಯನ್ ಲೋಬೋ ಅವರನ್ನು ಪ್ರಭುವಿನ ವಶಕ್ಕೆ ಒಪ್ಪಿಸೋಣ. ಅವರನ್ನು ತಮ್ಮ ಶಾಂತಿ ನಿವಾಸಕ್ಕೆ ಕೊಂಡೊಯ್ದು ಕೊನೆಯ ದಿನದಲ್ಲಿ ಪುನರುತ್ಥಾನಗೊಳಿಸಲಿ. ಪ್ರಿಯರೇ, ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನನ್ನು ವಿಶ್ವಾಸಿಸುವನು ಮೃತಪಟ್ಟಿದ್ದರೂ ಜೀವಿಸುವನು, ಜೀವಿಸಿ ನನ್ನನ್ನು ವಿಶ್ವಾಸಿಸುವನು ಎಂದಿಗೂ ಮೃತಪಡನು ಎಂದು ಪ್ರಭು ಕ್ರಿಸ್ತರು ಹೇಳಿದ್ದಾರೆ. ಮೃತರಾದ ನಮ್ಮ ಸಹೋದರ ಒಡೆಯನ್ ಸ್ವಾಮಿಗಾಗಿ ಈಗ ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ನಿಮ್ಮ ಮಿತ್ರ ಲಾಜರನು ಸತ್ತಾಗ ಕಣ್ಣೀರಿಟ್ಟ ಪ್ರಭುವೆ, ದುಃಖದಲ್ಲಿ ಮುಳುಗಿರುವ ನಮ್ಮನ್ನು ಸಂತೈಸಿರಿ. ಮೃತರಾದವರಿಗೆ ಮರಳಿ ಜೀವವನ್ನ ಕೊಟ್ಟ ಪ್ರಭುವೆ, ನಮ್ಮ ಸಹೋದರ ಗುರುಗಳು ಒಲೇರಿಯನ್ ಲೋಬೋ ಇವರಿಗೆ ನಿತ್ಯ ಜೀವವನ್ನು ದಯಪಾಲಿಸಿರಿ. ಪಶ್ಚಾತ್ತಾಪ ಪಟ್ಟ ಒಳ್ಳೆಯ ಕಳ್ಳನಿಗೆ ಮೋಕ್ಷಾನಂದವನ್ನು ವಾಗ್ದಾನ ಮಾಡಿರುವ ಪ್ರಭುವೆ, ನಮ್ಮ ಸಹೋದರ ಗುರುಗಳಾದ ಒಲೇರಿಯನ್ ಲೋಬೋ ಇವರಿಗೆ ಮೋಕ್ಷಾನಂದಕ್ಕೆ ಸೇರಿಸಿಕೊಳ್ಳಿರಿ. ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ಇವರು ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರಿ. ನಮ್ಮ ಸಹೋದರ ಗುರು ಒಲೇರಿಯನ್ ಲೋಬೋ ಇವರ ಮರಣದ ನಿಮಿತ್ತ ದುಃಖಿಸುತ್ತಿರುವ ನಮ್ಮನ್ನು ಸಂತೈಸಿರಿ. ನಮ್ಮ ವಿಶ್ವಾಸವೇ ನಮಗೆ ಉಪಶಮನವಾಗಿಯೂ ನಿತ್ಯ ಜೀವದ ನಂಬಿಕೆಯಾಗಿಯೂ ಇರುವಂತೆ ಮಾಡಿರಿ. ತಂದೆಯಾದ ದೇವರೇ, ನಿಮ್ಮ ಕಟ್ಟಳೆಗೆ ವಿರೋಧವಾಗಿ ನಡೆದಾಗ ನಮ್ಮನ್ನು ನ್ಯಾಯಬದ್ಧವಾದ ದಂಡನೆಗೆ ಗುರಿ ಮಾಡಿದ್ದೀರಿ.
ಪಶ್ಚಾತ್ತಾಪದ ಮೂಲಕ ನಾವು ಪುನಃ ಜೀವ ಪಡೆಯುವಂತೆ ಕಳಿಸಿದ್ದೀರಿ. ಪಿತಾಮಹ ಅಬ್ರಹಾಮರಿಗೆ ವಾಗ್ದತ್ತ ನಾಡಿನಲ್ಲಿ ವಿಶ್ರಾಂತಿಯ ಸ್ಥಳವನ್ನು ಕೊಟ್ಟಿರಿ. ಅರೆಮತೆಯದ ಜೋಸೇಫನು ತನಗಾಗಿ ಸಿದ್ಧಪಡಿಸಿದ ಸಮಾಧಿಯನ್ನು ಯೇಸು ಸ್ವಾಮಿಯನ್ನು ಭೂಸ್ಥಾಪನೆ ಮಾಡುವಂತೆ ಪ್ರೇರೇಪಿಸಿದ್ದೀರಿ. ನಮ್ಮ ಸಹೋದರ ಸ್ವಾಮಿ ವಲೇರಿಯನ್ ಲೋಬೋ ಇವರಿಗೆ ಸಿದ್ಧಪಡಿಸಿರುವ ಈ ಸಮಾಧಿಯನ್ನು ಈಕ್ಷಿಸಿ ಆಶೀರ್ವದಿಸುವಂತೆ ಪಶ್ಚಾತ್ತಾಪದಿಂದಲೂ ದೈನ್ಯತೆಯಿಂದಲೂ ನಿಮ್ಮನ್ನು ಭಿನ್ನಯಿಸುತ್ತೇವೆ. ಈ ದಿನ ದೇಹವು ಭೂಮಿಯನ್ನು ಸೇರುವಂತೆ ಆತ್ಮವು ಸ್ವರ್ಗವನ್ನು ಪ್ರವೇಶಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮೋ ಮರಿಯ ಪ್ರಸಾದ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಸಹೋದರ ವನ್ಯ ಸ್ವಾಮಿ ವಲೇರಿಯನ್ ಲೋಬೋ ಇವರಿಗಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಆಲಿಸಿರಿ. ಇವರು ಯಾವಾಗಲೂ ನಿಮ್ಮ ಚಿತ್ತವನ್ನು ನೆರವೇರಿಸಲು ಅಪೇಕ್ಷಿಸಿದ್ದರಿಂದ ಇವರ ತಪ್ಪುಗಳನ್ನು ಲಕ್ಷಿಸದೆ ದಯೆಯಿಂದ ಕ್ಷಮೆಯನ್ನು ನೀಡಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರಲ್ಲಿ ಇತ್ತ ಇವರ ವಿಶ್ವಾಸವು ನಿಮ್ಮ ಎಲ್ಲ ಭಕ್ತರೊಂದಿಗೆ ಒಂದುಗೂಡಿಸಿತು. ಈಗ ಕರುಣೆಯಿಂದ ಇವರನ್ನು ದೂತ ಸಂತರೊಂದಿಗೆ ಅನ್ಯೋನ್ಯತೆಯಲ್ಲಿ ಒಂದುಗೂಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇವರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಕಾಪಾಡಲಿ.
ಇದ್ದಾರೆ